ಓಂ ಜಯ ತದ ವಸುದೇವಾತ್ಮಜ ಪುಣ್ಯೋ ಲೀಲಾಮಾನುಷ ವಿಗ್ರಹ ಶ್ರೀವತ್ಸಗೌಸ್ತುಭರೋ ಯಶೋದಾರೋ ಹರಿ ಚತುರ್ಭ್ಯಾತ್ತ ಚಕ್ರಾಸಿ ಗತಾ ಶಂಖಾದ್ಯುಧಾಯುಧ ದೇವಕೀ ನಂದನ ಶ್ರೀಶೋ ನಂದಗೋಪ ಪ್ರಿಯಾತ್ಮಜ ಯಮುನಾ ವೇಗ ಸಂಹಾರಿ ಬಲಭದ್ರ ಪ್ರಿಯಾನುಜ ಭೂತನಾ ಜೀವಿತ ಹರಃ ಶಕಟಾಸುರ ಭಂಜನಃ ನಂದೌರಜ ಜನಾನಂದ ಸಚ್ಚಿದಾನಂದ ವಿಗ್ರಹ ನವನೀತ ವಿಲಿಪ್ತಾಂಗೋ ನವನೀತ ನಟೋ ಅನಘ ನವನೀತ ನವಾಹಾರೋ ಮುಜಕುಂದ ಪ್ರಸಾದಕ ಷೋಡಶ ಸ್ತ್ರೀ ಸಹಸ್ರೇಶ ಸ್ತ್ರಿಭಂಗಿ ಮಧುರಾಕೃತಿ ಶುಕವಾಗಭೃತಾಬ್ಧೀಂದುರ್ಗೋವಿಂದೋ ಗೋವಿದಾಂಪತಿ ಮತಯೋತ್ಸಪಾದಹರೋರಂತೋ ಧೇನುಕಾಸುರ ಭಂಜನಃ ಋಣೀಕೃತ ತೃಣಾವರ್ತೋ ಯಮರಾರ್ಜುನ ಭಂಜನಃ ಉತ್ತಾಲ ತಾಲ ಭೇತ್ರ ಚ ತಪಾದ ಶ್ಯಾಮಲಾಕೃತಿ ಗೋಪಗೋಪೀಶ್ವರೋ ಯೋಗಿ ಕೋಟಿ ಸೂರ್ಯ ಸಮಪ್ರಭಃ ವಿಲಾಪತಿ ಪರಂಜ್ಯೋತಿರ್ಯಾದವೇಂದ್ರೋ ಯದೂದ್ವಃ ವನಮಾಲಿ ವೀತವಾಸಾಃ ಮಾರಿಜಾತಾಪಹಾರಕಃ ಗೋವರ್ಧನಾಚರೋದ್ಧರ್ತ ಗೋಪಾಲ ಸರ್ವಪಾಲಕಃ ಅಜೋ ಜರಜ್ಜರ ಕಜ್ಜ ಅವಜರಕ ಕಜ್ಜಲೋಚರಃ ಮಧುಹಾ ಮಧುರಾನಾಥೋ ದ್ವಾರಕಾ ನಾಯಕೋ ಬಲಿ ವೃಂದಾವನಾಂತ ಸಂಚಾರಿ ತುಳಸಿ ರಾಮಭೂಷಣ ಶವಂತ ಕಮಣೇರ್ಹರ್ತ ನರ ನಾರಾಯಣಾತ್ಮಕ ಉಬ್ಜಾಗಂಧಾನುಲಿಪ್ತಾಂಗೋ ಮಾಯೀ ಪರಮಪೂರುಷ ಮುಷ್ಟಿಕಾಸುರಚಾಣೂರ ಮಲ್ಲಯುದ್ಧ ವಿಶಾರದ ಸಂಸಾರ ವೈರೀಕಂ ಸಾರಿ ಮುರಾರಿರ್ನರಕಾಂತಕ ಕೃಷ್ಣ. ಈಗ ಅನಾದಿ ಬ್ರಹ್ಮಚಾರಿ ಚ ಕೃಷ್ಣ ವ್ಯಸನಕರ್ಷಕ ಶಿಶುಪಾಲ ಶಿರಚ್ಛೇತ್ತ ದುರ್ಯೋಧನ ಕುಲಾಂತಕಃ. ಅನಾದಿ ಬ್ರಹ್ಮಚಾರಿ ಚ ಅನಾದಿ ಬ್ರಹ್ಮಚಾರಿಣೇ ನಮಃ. ಕೃಷ್ಣ ವ್ಯಸನಕರ್ಷಕ ಕೃಷ್ಣ ವ್ಯಸನಕರ್ಷಕಾಯ ನಮಃ. ಶಿಶುಪಾಲ ಶಿರಚ್ಛೇತ್ತ ಶಿಶುಪಾಲ ಶಿರ ಏನ್ ಹೇಳ್ಬೇಕು? ಶಿಶುಪಾಲ ಶಿರಚ್ಛೇತ್ರೇ ನಮಃ. ಛೇತೃ ಶಬ್ದ ಕರ್ತ್ರೆ ಪಿತ್ರೆ ಹೇಳಾಗೆ ಛೇತ್ರೇ ನಮಃ. ದುರ್ಯೋಧನ ಕುಲಾಂತಕಃ. ಇಷ್ಟಾಯ್ತು. ಅನಾದಿ ಬ್ರಹ್ಮಚಾರಿ ಕೃಷ್ಣ ಯಾರು? ಅನಾದಿ ಬ್ರಹ್ಮಚಾರಿ. ಇದು ಭಾರಿ ಮುಖ್ಯ. ಯಾತಕ್ಕೆ ಒಬ್ಬ ಜನ ಯಾವ್ದು ಪುತ್ರ ಬಂದೋಯ್ತು ಯಾತಕ್ಕೆ? ಯಾಕೆ? ಬ್ರಹ್ಮಶಿರೋಸ್ತ್ರ ಇದೆ, ಬಂದಿದೆ. ಬ್ರಹ್ಮಚಾರಿಗಳು ಅಲ್ಲದವರಿಗೆ ಏನ್ ಮಾಡೋದಿಲ್ಲ, ಅದು ವಾಪಸ್ ಒಳಗೆ ಬರೋದಿಲ್ಲ. ಕೃಷ್ಣ ತಗೋತಿರಲ್ಲ, ಶಾಪ ಕೊಡ್ತಾ ಇದ್ದೆ ಹೇಳ್ತಾರೆ. ಯಾರು ಯಾವ ಕಂಟ್ರೋಲ್ ಇದೀಗ? ಅನಾದಿ ಬ್ರಹ್ಮಚಾರಿ ಚ. ಮತ್ತೆ ಅಷ್ಟು ಜನ ಬತ್ತೇರಿದ್ದಾರಂದ್ರೆ ಅನಾದಿ ಬ್ರಹ್ಮಚಾರಿ ಚ. ಅನಾದಿ ಬ್ರಹ್ಮ ಅಂದ್ರೆ ಮಹಾಲಕ್ಷ್ಮಿ. ಅನಾದಿ ಕಾರಣ ಬ್ರಹ್ಮಚಾರಿ ರಮಾಪತಿ ನೋಡಿ, ಬೇರೆಯವ್ರ ಪತಿ ಅಲ್ಲ. ಅನಾದಿ ಬ್ರಹ್ಮಚಾರಿ ಚ. ಇದು ಹೇಗೆ ಗೊತ್ತಾಯ್ತು ಬೇಗ? ಅನಾದಿ ಬ್ರಹ್ಮಚಾರಿ ಚ. ಅನಾದಿ ಬ್ರಹ್ಮ ಅಂದ್ರೆ ವೇದಗಳು. ಬ್ರಹ್ಮ ಅಂದ್ರೆ ವೇದ. ಆದ್ರೆ ಓದೋರಿಗೆ ಗೊತ್ತಾಗುತ್ತೆ, ಉಳಿದವ್ರಿಗೆ ಗೊತ್ತಾಗತ್ತಿಲ್ಲ. ಕಣ್ಣಿದ್ದವ್ರಿಗೆ ಕಾಣಿಸುತ್ತೆ ಅಂತ ಹೇಳೋದಿಲ್ಲ. ಅನಾದಿ ಬ್ರಹ್ಮಚಾರಿ ಚ. ಕೃಷ್ಣನ ಬಗ್ಗೆ ಸ್ಪಷ್ಟ ಉಲ್ಲೇಖ. ಮತ್ತು ವೇದವ್ಯಾಸ ದೇವರು ಕೂಡ ಅನಾದಿ ಬ್ರಹ್ಮಚಾರಿಗಳು. ಏನ್ ಬಂದಿತ್ತಲ್ಲ ಇವಳು ಕೆಳಗೆ ಅವರಿಗೆ ಬಂದಿಲ್ಲ, ಅಪ್ಸರೆ ಬಂದಿದ್ದಲ್ಲ, ಅವ್ರ ವಿಷಯದಲ್ಲಿ ಮೋಹಗೊಂಡ್ರು ಅಂತ ಕೇಳಿದ್ರೆ ಋತಾಚಿ ಅಲ್ಲ. ಯಾಕೆ? ಅನಾದಿವರು. ಅವ್ರು ಹೇಳ್ತಾರೆ ಎಲ್ಲರ ಮಧ್ಯೆ ನಿಂತಿದ್ದರು. ಎಲ್ಲರ ಮಧ್ಯೆ ನಿಂತ ಕಾಲಕ್ಕೆ ಹೇಗಿರ್ಬೇಕು? ಅದು ಎಲ್ಲದಕ್ಕೂ ಬ್ರಹ್ಮೇಶ್ವರ ಪ್ರಸಂಗ ಇದೆಯಲ್ಲ, ಎಷ್ಟು ಸಂಶಯ ಪರಿಹಾರ ಮಾಡೋದು. ರುದ್ರದೇವರಿಗೆ ಅಜ್ಞಾನ ಇದೆ, ವಾಯುದೇವರಿಗೆ ಇಲ್ಲ, ಅರ್ಜುನಾದಿಗಳಿಗೆ ಎಷ್ಟು ಒಂದೇ ಇದರೊಳಗೆ ಸಮಸ್ತ ಪ್ರಮೇಯ ಹೇಳುದು. ಅದಕ್ಕೆ ಅನಾದಿ ಬ್ರಹ್ಮಚಾರಿ ಚ. ಯಾರಿಗೆ? ಏನ? ಗೃಹಸ್ಥನು ಬ್ರಹ್ಮಚಾರಿ. ಮನುಸ್ಮೃತಿ ಹೇಳ್ತದೆ ಬ್ರಹ್ಮಚಾರಿಯೇ ಭವತಿ ಯತ್ರ ತತ್ರಾಶ್ರಮೇ ವಸನ್. ಇವತ್ತು ಅರ್ಜುನ ಬ್ರಹ್ಮಚಾರಿ, ಹೆಂಡಂದಿರ್ತಾರೆ, ಮಕ್ಕಳಿದ್ದಾರೆ, ಆದ್ರೂ ಕೂಡ ಬ್ರಹ್ಮಚಾರಿ. ಯಾತಕ್ಕೆ? ನಿಯಮ ಉಲ್ಲಂಘನೆ ಮಾಡಿ. ಗೊತ್ತಾಯ್ತು? ಅದೇ ರೀತಿನೇ ಸ್ತ್ರೀಯರು ಪರಿಚಯರು ಸುಖ ಕನ್ಯಾ. ಇವ್ರು ಹೇಗೆ ಬ್ರಹ್ಮಚಾರಿನೋ ಅವರು ಕನ್ಯಾ. ಅದು ಪಂಚಕನ್ಯಾ ಸ್ಮರ್ಯತೆ ಬಹಳ ಸುಲಭ. ಅಷ್ಟು ಬದಲಾಯಿಸ್ತಾರೆ. ಪಂಚಕಂ ನಾ ಸ್ಮರ್ಯತೆ ಎರಡ ಮಾಡ್ಕೊಂಡಿದ್ದಾರೆ. ಏನಿಲ್ಲ, ಸರಿಯಾಗಿ. ಇವನ್ ಹೇಗೆ ಗೃಹಸ್ಥರು ಬ್ರಹ್ಮಚಾರಿ ಆಗ್ಬಹುದು, ಗೃಹಿಣಿಯೂ ಕೂಡ ಬ್ರಹ್ಮಚಾರಿ ಕನ್ಯಾ ಆಗ್ಬಹುದು ಅಂತ. ಅನಾದಿ ಬ್ರಹ್ಮಚಾರಿ ಚ. ಕೃಷ್ಣಗೆ ಕೃಷ್ಣ ವ್ಯಸನಕರ್ಷಕ. ಇನ್ನೇ ಮಾಡ ಕೃಷ್ಣ ದ್ರೌಪದಿ ದೇವಿ ವ್ಯಸನಕರ್ಷಕ. ಸುಲಭ. ಕೃಷ್ಣ ಕಥೆ ಏನು ಕಷ್ಟನೇ. ಶಿಶುಪಾಲ ಶಿರಚ್ಛೇದ ಅದೆಲ್ಲರೂ ಗೊತ್ತಿರೋ. ಶಿಶುಪಾಲ ಶಿರಚ್ಛೇದನ ಮಾಡಿದ್ರು. ದುರ್ಯೋಧನ ಕುಲ ಅಂತ, ದುರ್ಯೋಧನ ಕುಲವನ್ನೇ ನಾಶ ಮಾಡಿದ್ರು. ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶಿ ಆಶ್ಯ. ಅಲ್ಲಿ ಹನುಮಂತ ಹೇಳಿದ್ದು ರಾವಣನಿಗೊಂದೇ ಅಲ್ಲ, ಇವರೆಲ್ಲರಿಗೂ ಅಪ್ಲಿಕಬಲ್. ದುರ್ಯೋಧನಿಗೂ ಅಪ್ಲಿಕಬಲ್. ಯಾರೇ ಮಾಡಿ ಇವತ್ತೇ ABCDಗೂ ಅಪ್ಲಿಕಬಲ್ ನಡೆದೋಯ್ತು.
ಇದು ಕೃಷ್ಣ ಪರಾರ್ಥ ಆಯ್ತು. ಯಾರ ಪರಾರ್ಥ ಆಗ್ಬೇಕೀಗ? ದೇವ್ರ ಪದ. ಅನಾದಿ ಬ್ರಹ್ಮಚಾರಿ ಅನಾದಿ ವೇದಗಳಿಂದ ಸದಾ ಸಿದ್ಧನಾದವನಾದ್ರಿಂದ ಅನಾದಿ ಬ್ರಹ್ಮಚಾರಿ. ಕೃಷ್ಣ ವ್ಯಸನ. ಕೃಷ್ಣ ಅಂದ್ರೆ ದುರ್ಗಾ. ದುರ್ಗಾ ಶಬ್ದ ಕೃಷ್ಣ. ವ್ಯಸನ ಅಂತ ಹೇಳಿದ್ರು ವೇದಗಳಿದೆ. ವೇದಗಳಿಗೆ ವ್ಯಸನ ಅಂತ ಹೇಳಿದ್ರೆ ಏನು? ದೇವ್ರ ಬೇರೆ ಹೇಳುತ್ತೆ ಅಂತ ಹೇಳಿದ್ರೆ ಸಿಟ್ಟು ಬರುತ್ತೆ. ಅದಕ್ಕೆ ಯಾವಾಗಲೂ ಕೂಡ ಕೃಷ್ಣ ವ್ಯಸನ ಕರ್ಷಕ. ವೇದ ಏನ್ ಮಾಡಿದ್ರು ಪರಮಾತ್ಮ? ತಾನು ಸರ್ವೋತ್ತಮ ಅಂತೇಳಿ ತೋರಿಸ್ತಾ ವೇದ ಪ್ರತಿಪಾದ್ಯ ಇವರಿಂದನೇ ಕೂಡ ಆಗಿದೆ. ಕೃಷ್ಣ ಅವ್ಯಸನ ಕರ್ಷಕ. ದುರ್ಗಾದೇವಿಗೆ ವ್ಯಸನ ಇಲ್ಲ, ಬಿಡದ ಕಡೆ ಕಾಣಿಸಿದೆ ಅಷ್ಟೇ. ಎಂದು ಎಲ್ಲ ಮಾಡ್ತಾರಲ್ಲ ಅಯೋಗ್ಯರು ಅಂತ ಕೇಳಿದ್ರೆ ಇಲ್ಲ, ಸರಿಯಾದ ಅರ್ಥ ಹೀಗಿದೆ ಅಂತ ಸ್ಪಷ್ಟ ವಿಷ್ಣು ಸೂಕ್ತ ಹೇಳ್ತಾ ಇದೆ. ಶ್ರೀಪಾಲಶರ ಕ್ಷೇತ್ರ ಇದು ಯಾರಿಗೆ ಮಾಡ್ಬೇಕೀಗ? ಇಲ್ಲಿ ಕೃಷ್ಣಾವತನ ಕರ್ಷಕ. ನಾ ಹೇಳ್ತಿರೋದು ಯಾರು? ಮೂಲ ರೂಪಕ್ಕೆ ಕೃಷ್ಣಾವತನ ಕರ್ಷಕ. ಶಿಶುಪಾಲ ಶಿರಶ್ಚೇತ. ಶಿಶುಪಾಲರು ಇದ್ದಾರಲ್ಲ ಅಂಥವರ ಶಿರಸ್ಸನ್ನು ಛೇದನ ಮಾಡ್ತಾನೆ. ಶಿಶುಪಾಲನಂಥವರ ಶಿರಸ್ಸನ್ನ ಛೇದನ ಮಾಡ್ತಾನೆ. ಮುಗಿತದೆ. ದುರ್ಯೋಧನ ಕುಲಾಂತಕ. ದುರ್ಯೋಧನ ಕುಲ ಯಾರು? ದುರ್ಯೋಧನರು ಕೆಟ್ಟ ಯುದ್ಧ ಮಾಡ್ತಾರಲ್ಲ ಅವ್ರು ಕುಲನಾಶ ಮಾಡ್ತಾನೆ. ಮೂಲ ರೂಪಕ್ಕೂ ಅನ್ವಯ. ಪರಿತ್ರಾಣಾಯ ಸಾಧೂನಾಂ ವಿನಾಯ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಏನು ಕೇಳಿದ್ರು? ಏನು ಮುಂದೆ ಅದು ವೇದಗಳ ಪರ ಹೇಳಿಲ್ಲ, ಹರಿಪರ ಇಲ್ಲ. ಈಗ ರಾಮಪರ. ಅನಾದಿ ಬ್ರಹ್ಮಚಾರಿ ಅನಾದಿ ಕಾಲದ ಬ್ರಹ್ಮಚಾರಿ ಆಗಿದ್ದಾನೆ. ಬ್ರಹ್ಮ ಅಂದ್ರೆ ಸೀತಾಪತಿ, ಬೇರೆಯವ್ರ ಪತಿ ಅಲ್ಲ. ಬ್ರಹ್ಮ ಸೀತಾ ಎಲ್ಲಿ ಬಂದಿದೆ ಇದು? ಮಮಯೋಧಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದಧಾಮ್ಯ. ಮಹಾಲಕ್ಷ್ಮಿ ಬ್ರಹ್ಮ ಶಬ್ದ ವಾಚ್ಯರಾದ್ದರಿಂದಾಗಿನೇ ಅನಾದಿ ಬ್ರಹ್ಮಚಾರಿ. ಸೀತಾಪತಿ ಬೇರೆಯವರ ಪತಿ ಅಲ್ಲ, ಕಮಲಾನಾಥ ಅಂತ. ಕೃಷ್ಣ ವ್ಯಸನ ಕರ್ಷಕ. ಕೃಷ್ಣ ಅಂತ ಹೇಳಿದ್ರೆ ಯಾರೀಗ? ಕೃಷ್ಣ ರಾಮದೇವರಿಗೆ ಕೃಷ್ಣ ಅಂದ್ರೆ ಯಮುನಾ ನದಿ. ಕೃಷ್ಣ ಅಂದ್ರೆ ಕಪ್ಪು ನದಿ ಅಲ್ಲ, ಕೃಷ್ಣನೇ ಯಮುನಾ ನದಿ. ಅದು ರಾಮದೇವರು ಬರಲಿಲ್ಲ ಅನ್ಕೊಳ್ಳಿಲ್ಲ, ಅದ್ರ ಮೇಲೆ ಹೋಗ್ಬಿಟ್ರು. ಅನುಗ್ರಹ ಮಾಡಿದ್ರು ಯಮುನಾದೇವಿಗೆ ವನವಾಸಕ್ಕೆ ಹೋಗ್ಬೇಕಾದ್ರೆ. ಕೃಷ್ಣ ವ್ಯಸನ ಕರ್ಷಕ. ಹೇಗೆ ಅಲ್ಲಿ ಯಮುನಾ ನದಿ ಮಾಡಿದ್ರು, ಈ ಯಮುನಾ ನದಿ ಉದ್ಧಾರ ಮಾಡಿದ್ರು. ಆದ್ದರಿಂದ ಕೃಷ್ಣ ರೂಪದಿಂದ ಅಷ್ಟೇ ಅಲ್ಲ, ರಾಮರೂಪದಿಂದನೂ ಕೂಡ ಯಮುನಾ ನದಿನ ಅನುಗ್ರಹಿಸಿದ್ದಾರೆ. ಆಮೇಲೆ ಶಿಶುಪಾಲ ಶಿರಚ್ಛೇದ. ಇನ್ನು ಕೃಷ್ಣ ಇನ್ನೊಂದು ಅರ್ಥ. ಕೃಷ್ಣ ಅಂತ ಹೇಳಿದ್ರೆ ಶ್ರೇಷ್ಠಳು ಅಂತ, ಉತ್ಕೃಷ್ಟಾನಂತೀನಿ ಸೀತಾದೇವಿ ಅಂತ ಅರ್ಥ. ಅವರೊಳಗೆ ಯಾರಿದ್ದಾರೆ? ಇಂದ್ರದೇವರು ಕೂತಿದ್ದಾರೆ ಸೀತಾಕೃತಿಯನ್ನು. ಅದರ ವ್ಯಸನವನ್ನು ಪರಿಹಾರ ಮಾಡಿದ್ದಾರೆ. ಗೊತ್ತಾಯ್ತು? ಸೀತಾ ವ್ಯಸನ ಅಲ್ಲದು. ಸೀತಾಕೃತಿ ಒಳಗೆ ಕೂತಿದ್ದ ಇಂದ್ರದೇವರ ವ್ಯಸನ ಹೊರತು ಅವ್ರಿಗೆ ವ್ಯಸನ ಇಲ್ಲ. ಯಾಕೆ? ನಿತ್ಯ ಮುಕ್ತೋಳು ಶ್ರೀರಾಮ. ಅದಾದ ಮೇಲೆ ಶಿಶುಪಾಲ ಶಿರಚ್ಛೇದ. ಇದು ರಾಮಾವತಾರ ಮಾಡ್ಬೇಕೀಗ. ಹೆಂಗ್ ಮಾಡ್ಬೇಕು? ಶಿಶುಪಾಲ ಎಲ್ಲಿದ್ದಾರೆ ರಾಮಾವತಾರ ಅಂತ ಕೇಳಿದ್ರೆ ಶಿಶುಪಾಲ ಶಿರಚ್ಛೇದ. ಶಿಶುಪಾಲ ವಿಪ್ರ ಶಿಶುವಿನ ಪಾಲನೆಗೋಸ್ಕರವಾಗಿ ಶಂಭೂಕ ಶೂದ್ರರ ತಲೆ ಕತ್ತರಿಸಿದವನು. ಅರ್ಥ ಆಯ್ತಾ? ಶಿಶುಪಾಲ ಶಿರಃ ಛೇತ್ತ. ಯಾವ ಶಿಶು? ವಿಪ್ರ ಶಿಶು. ಸತ್ತೋತ್ತಷ್ಟ ಬರ್ತಾನೆ, ಮಗ ಸತ್ತ ಬದುಕಿಸ್ಕೊಡ್ಬೇಕು ಅಂತ. ತಪ್ಪು ನಂದಲ್ಲ, ಸರಿ ಇದೆ, ಯಾರೋ ಆಗಿದೆ, ಸರಿ ಮಾಡಿ ಮಗ ಬದುಕಿಸ್ಕೊಡ್ಬೇಕು. ಪಾಲನಾರ್ಥಂ ಯಾರು ಸೇತಾರ? ಶಂಭೂಕ ಶಿರಃ ಚೇತ. ಶಂಭುಕರ ತಲೆನ ಕತ್ತರಿಸ್ಬಿಟ್ಟು ರಾಮಾಯಣ. ಇನ್ನು ಶಿಶುಪಾಲ ರಾವಣ. ಅಲ್ಲಿ ರಾವಣ ಶಿರಸ್ಯೋತ್ಸವ ಅದು ಸುಲಭನೇ. ದುರ್ಯೋಧನ ಕುಲಾಂತಕ. ದುರ್ಯೋಧನ ಕೆಟ್ಟ ಯುದ್ಧ ಮಾಡೋದು, ಮೋಸದಿಂದ ಸೀತಾಕೃತಿ ಅಪಹರಣ ಮಾಡೋದು. ಮೋಸದಿಂದ ರಾಮ ತಲೆ ಕತ್ತರಿಸ್ಬಿಟ್ಟಿದ್ದೇನೆ ಅಂತ ತೋರಿಸ್ತಾರೆ. ಮೋಸಗಾರ ರಾವಣ. ಗೊತ್ತಾಯ್ತಾ? ಆದ್ರಿಂದಾನೇ ಅವ್ರ ಶಿರಸ್ಸನ್ನು ಕತ್ತರಿಸಿದ. ಅರ್ಥ ಬರೀ ಮೋಸದಲ್ಲೇ ಬದುಕಿದವಳು. ಅದು ರಾಮಾವತಾರ ಫುಲ್ ಯಾವ ಸಮಸ್ಯೆ ಇಲ್ಲದೆ ಪರಿಹಾರ ಆಯ್ತು. ಅನಾದಿ ಬ್ರಹ್ಮಚಾರಿ ವೇದವ್ಯಾಸ. ಅನಾದಿ ಬ್ರಹ್ಮ ಅಂದ್ರೆ ವೇದಗಳು. ಬ್ರಹ್ಮ ಅಂದ್ರೆ ವೇದ, ಅದರಲ್ಲಿ ಚಾರಿ. ಸಕಲ ವೇದಗಳನ್ನು ಕೂಡ ಸೃಷ್ಟಿ ಮಾಡಿದ್ರು. ಏನ್ ಮಾಡಿದ್ರೆ? ಎಲ್ಲ ಹೋಗಿತ್ತು, ಎಲ್ಲ ಹಾಕಿದ್ರು. ಸರ್ವಾಣಿ ಶಾಸ್ತ್ರಾಣಿ ತಥೈವ ಕೃತ್ವ. ವೇದಗಳನ್ನು ಹೇಗೆ ಮಾಡಿದ್ರು? ಯಥಾದಿ ಸೃಷ್ಟ. ಆದ್ದರಿಂದ ಬ್ರಹ್ಮಚಾರಿ ಶಬ್ದ ಎರಡರ್ಥ. ಹೇಳಿದವರು ಪ್ರತಿಪಾದ್ಯರಾದವರು ಎರಡೂ ಆಗಿದ್ದಾರೆ. ಅನಾದಿ ಬ್ರಹ್ಮಚಾರಿ ಇನ್ನು ಅನಾದಿ ಬ್ರಹ್ಮ ಅಂದ್ರೆ ಅನಾದಿ. ಅಂದ್ರೆ ಪ್ರಾಣದೇವಿ. ಅವರಿಗಾದಿ ಅಂತ ಬ್ರಹ್ಮಚಾರಿ ಅಂದ್ರೆ ಹನುಮಂತ ಜೀವೋತ್ತಮ, ಅವರಿಗಿಂತ ಮೇಲಿದೆ, ಅವರಿಗೂ ಆದಿಯಾದ ಬ್ರಹ್ಮಚಾರಿ. ಬ್ರಹ್ಮಚಾರಿ. ಅದಕ್ಕಿಂತ ದೊಡ್ಡ ಬ್ರಹ್ಮಚಾರಿ ಯಾರು? ಪರಮಾತ್ಮ. ಯಾಕೆ? ಇವ್ರು ಪ್ರತಿಪಾದ್ಯರಲ್ಲ. ಎಲ್ಲದಕ್ಕೂ ಪ್ರತಿಪಾದ್ಯತೆಯ ಬ್ರಹ್ಮಚಾರಿ ಅಂತ ದೇವರಿಗೆ ಮಾತ್ರ ಇರತಕ್ಕಂಥ. ಕೃಷ್ಣ ವ್ಯಸನ ಕರ್ಷಕ. ವೇದವ್ಯಾಸ ಕೃಷ್ಣ ಅಂತ ಹೇಳಿದ್ರೆ ವೇದಾದಿ ಶಾಸ್ತ್ರಗಳು. ಏನು ವ್ಯಸನ? ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇ ವಿಭೇತಿ ಅಲ್ಪಶ್ರುತಾದ್ ವೇದ ಮಾಮಯಂ ಪ್ರಚರಿಷ್ಯತಿ. ಅಲ್ಲ, ವೇದಾಭಿಮಾನಿ ಯಾಕೆ ಅಡಬೇಕು? ಯಾಕೆ ದುಃಖ ಪಡಬೇಕು? ಅವರೇ ನಿತ್ಯ ಮುಕ್ತರಲ್ಲ ಅಂತ ಕೇಳಿದ್ರೆ
ಬ್ರಹ್ಮಾದೇವಿ ನಿತ್ಯ ಮುಕ್ತರು, ವೇದಗಳ ಅನಾದಿ ನಿತ್ಯ. ಯಾಕೆ ದುಃಖಪಟ್ರು ಅಂತ ಕೇಳಿದ್ರೆ ವೆರಿ ಸಿಂಪಲ್. ಅವರು ಮಡಿಯಲ್ಲಿ ಕೂತಿರ್ತಾರ, ಒಬ್ರು ಮಗು ಬರುತ್ತೆ, ಬಿಟ್ಟು ಗಾಬರಿ ಆಗ್ತಾನೆ. ಯಾವ್ದಕ್ ಗಾಬರಿ ಆಗ್ತಾರೆ ಈಗ? ಮಡಿ ಗಾಬರಿ ಆಗ್ತಾರೆ, ಇದನ್ನ ಮಾಡುತ್ತಾ ಇತ್ತಲ್ಲ. ಅಂದ್ರೆ ಅರ್ಥ ಹಾಳು ಮಾಡ್ತಾರಲ್ಲ ಇವರು, ಅರ್ಥ ಹಾಳು ಮಾಡಿ ಬಿಡ್ತಾನೆ ಅವನು ಅಂತ ಹೇಳಿ ಏನು ಮಾಮಯಂ ಪ್ರಚರಿಷ್ಯತಿ. ನಾನು ಅರ್ಥ ತಪ್ಪು ಹೇಳ್ತಾನೆ, ಯಾರೋ ಅಂತ ಹೇಳ್ತಾರೆ, ಹೇಳ್ಬೇಕಾದ್ರೆ ಹಾಗೆ ಹೇಳಿಲ್ಲ, ತಪ್ಪು ಸುಳ್ಳು ಹೇಳ್ತಾರೆ ಅಂತ ಹೇಳೋದಿಲ್ಲ. ಆ ಭಯ ಗೊತ್ತಾಯ್ತು, ಆ ಭಯ ಹೊರತು ಯಾವ ಭಯ ಇಲ್ಲ ಅದಕ್ಕೆ. ಅಪ್ರಾಮಾಣ್ಯ ಬರುತ್ತೆ, ಅವೆಲ್ಲ ಭಯಗಳಿಲ್ಲ. ಅರ್ಥ ಕೆಡಿಸಿಬಿಡ್ತಾರೆ ಎಂಬ ಭಯ, ಅದು ಸರಿ ಮಾಡ್ಬೇಕು. ಬಹಳ ಸುಲಭ. ಇದೆಲ್ಲ ಒಂದೊಂದೇ ಹೇಳ್ತಿರೋದು, ನೀವು ಬೇಕಾಷ್ಟು ಅರ್ಥ ಬರುತ್ತೆ ಅದಕ್ಕೆ. ಕೃಷ್ಣಾವ್ಯಸನ ಕರ್ಷಕ. ಆ ವೇದಾಭಿಮಾನಿ ದೇವತೆಗಳಿಗೆ ಇಲ್ಲಿದ್ದಾರೆ, ವೇದಾಭಿಮಾನಿ ದೇವತೆಗಳು ಪರಮುಖ್ಯವಾಗಿ ಮಹಾಲಕ್ಷ್ಮಿ. ಅವರಿಗೇನು ಭಯ ಇಲ್ಲ, ಯಾವ ಭಯನೂ ಇಲ್ಲ ಅವರಿಗೆ. ಯಾಕಂದ್ರೆ ಮುಟ್ಟಕ್ಕೆ ಸಾಧ್ಯ ಇಲ್ಲ, ಅಪ್ರಾಕೃತ. ಆದ್ರೆ ಇದ್ದಾರಲ್ಲ ಅವಾಂತರ ಅಭಿಮಾನಿ ದೇವತೆಗಳಿದ್ದಾರಲ್ಲ, ಭಾರತಿ ಬದಲಾದಲ್ಲ, ಅವರಿಗೂ ಭಯ. ಯಾಕೆ? ಮುಖ್ಯಾರ್ಥ ಕೆಡಿಸಿಬಿಡ್ತಾರಲ್ಲ ಪಾಪಿಷ್ಟ ಅಂತ ಹೇಳಿ. ದೋಷ ಇಲ್ಲ. ಅವಾಂತರ ವಿಶ್ವಾಮಿತ್ರ ಋಷಿ, ವಿಶ್ವಾಮಿತ್ರ ಆಗ್ಲಿಲ್ಲ ಈಗ, ಅಂಥವರಿಗೂ ಭಯ. ಎಷ್ಟು ವೇದ ಮಂತ್ರ ಹೇಳ್ಬೇಕ್ತೀವೋ ಅಷ್ಟು ಋಷಿಗಳು ಸಿಗ್ತಾ ಹೋಗ್ತಾರೆ. ಅವ್ರೆಲ್ಲರ ಭಯ ಏನು ಅಂದ್ರೆ ಅರ್ಥ ಕೆಡಿಸಿಬಿಡ್ತಾನೆ ಇವನು ಅಂತ. ಚಿಕ್ಕ ಮಕ್ಕಳಿಗೆ ಕೊಟ್ಟ ಕೈ ಕಟ್ ಮಾಡ್ಕೊತಾರೆ, ಕೊಡೋದಿಲ್ಲಲ್ಲ. ಚಾಕು ಕೊಟ್ರೆ ಅವ್ನ ಹಣ್ಣು ಹತ್ತು ಕೈ ಹೆಚ್ಚು ಕಟ್ ಮಾಡಿಕೊಟ್ಟಿರ್ತಾರೆ, ಆ ಭಯ. ಆದ್ರಿಂದ ಎಲ್ಲದಕ್ಕೂ ಸರಿ. ಮತ್ತೆ ಶಿಶುಪಾಲ ಶಿರಚ್ಛೇದ. ಶಿಶುಪಾಲ ಶಿರಚ್ಛೇದ ಇದು ಬಹಳ ಪದ್ಯ. ವೇದವ್ಯಾಸ ಹೇಳಿಸಿದ ಯಾರು ಪದ್ಯದ್ದಾರೆ ಒಂದೇ ಇಲ್ಲ. ಶಿಶುವತ್ ವಿದ್ಯಮಾನಾನಾಂ ಸ್ತ್ರೀಶೂತ್ರ ಬ್ರಹ್ಮಬಂಧೂನಾಂ ಪಾಲನಾರ್ಥಂ ಶಿರಸಃ ಶ್ರುತಿ ಶಿರಸ ಉಪನಿಷತ್ತುಗಳು ಅವಳ ಅರ್ಥವನ್ನು ಬಿಡಿಸಿಕೊಟ್ಟು. ಗೊತ್ತಾಯ್ತಾ? ಶ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಕರ್ಮಶ್ರೇಯಸಿ ಮೂಢಾನಾಂ ಶ್ರೇಯಂ ಭವೇದಿಹ ಇತಿ. ಏನ್ ಮಾಡಿದ್ರು? ಕೃಪಯ ಭಾರತವನ್ನು ರಚನೆ ಮಾಡಿ. ಅದು ಮಾಡೋದಕ್ಕೋಸ್ಕರ ಶೇಷಾಂ ಹೇಳಬೇಕಾದ್ರೆ ಕರ್ಮಶ್ರೇಯಸಿ ಶ್ರೇಯಂ ಭವೇದಿಹ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾಥ. ಮಹಾಭಾರತ ಬರೆದೇ ಹೋಗಿದ್ದಿದ್ರೆ ಇವ್ರು ಯಾರಿಗೂ ಮೋಕ್ಷ ಆಗೋ ಚಾನ್ಸೇ ಇರಲಿಲ್ಲ. ವೇದಾಧಿಕಾರ ಇಲ್ಲ, ಬೇರೆ ಜ್ಞಾನ ಬರಾಗಿಲ್ಲ. ಅದಕ್ಕೆ ವೇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಅವ್ರಿಗೆ. ಮತ್ತೆ ಅವ್ರಿಗೆ ಮಾತ್ರ ಅಲ್ಲ, ಇವರಿಗೂ ಕೂಡ ವೇದ ಇದ್ರು ಕೂಡ ಅರ್ಥ ಆಗ್ಬೇಕಲ್ಲ, ಇಬ್ಬರಿಗೂ ಬೇಕಾಯ್ತು. ಹೀಗಾಗಿ ಶಿಶುರಂಗ ಧೀರ್ಜಗಳಿರ್ತಕ್ಕಂಥ ಬಿಗಿನರ್ಸ್ ಏನಂತ ಕರೀತಾರೆ? ಎಟ್ ಎ ಬಾಯ್, ಎಟ್ ಎ ಕಿಡ್ ಅಂತ ಕರೆಯೋದಿಲ್ಲ. ಹೀಜ್ ಎ ಕಿಡ್. ಕಿಡ್ ಅಂದ್ರೆ ಶಿಶುಪಾಲ, ಶಿಶುಗಳಂದ್ರೆ ಕಿಡ್ಗಳು. ಅವರು ಮೋಕ್ಷಕ್ಕೆ ಹೋಗ್ಬೇಕು. ಶ್ರೀಶೂದ್ರ ಒಂದುಗಳು ಮೋಕ್ಷಕ್ಕೆ ಹೋಗ್ಬೇಕು ಸರಿಯಾಗಿದ್ರೆ. ತುಂಬಾ ಜನ ಏನ್ ಮಾಡ್ತಾರೆ, ನಾವು ಅರ್ಬಿದ್ದಾಗಿರ್ಬೇಕು, ಅದು ತಪ್ಪು. ಇವತ್ತು ನಮ್ಮಲ್ಲಿ ಎರಡು ಗುಂಪು ಇದ್ದಾರೆ. ಇಂಥ ವಿಷಯ ಹೇಳಿದ ತಕ್ಷಣ ಭಾರಿ ಸಿಟ್ಟು ಮಾಡ್ಕೊಳ್ಳೋರು ಇದ್ದಾರೆ, ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಇದ್ದಾರೆ. ನೋಡಪ್ಪ ನೀನು ಡಾಕ್ಟರ್ ಅಲ್ಲ, ಹಾಗೆಲ್ಲ ಮುಟ್ಬೇಡ. ಕೆಲವ್ರಿಗೆ ಖುಷಿ ಮುಟ್ಟದೆ. ಕೆಲವರು ಏನ್ರಿ ನಾನು ಮನುಷ್ಯನಲ್ಲ, ಮನುಷ್ಯನಾದ್ರೆ ಮುಟ್ಟೋದು ಯಾರು ಹೇಳಿದ್ರೆ ನನಗೆ? ಮನುಷ್ಯನೆಲ್ಲ ಮಾಡೋದಾಗಿದ್ರೆ ಮನುಷ್ಯನೆಲ್ಲ ಎಲ್ಲ ಒಂದೇ ಜ್ಞಾನಿಗಳಾಗ್ತದೆ. ಅದು ಬೇರೆ ಇದು ಬೇರೆ. ಕೆಲವರು ಇರ್ತಾರೆ ಭಾರಿ ದೊಡ್ಡ ಇದರಲ್ಲಿ ಇರ್ತಾರೆ, ಮನೆಗೆ ಬಂದಿರ್ತಾರೆ ಕೆಲಸನ. ಅವರು ಏನ್ ಮಾಡಿದ್ರು ಪುಸ್ತಕ ಕೊಡಿ ಅಂತಾರೆ. ಆದ್ರೆ ನಾವು ಓದಬಹುದಾದ ಪುಸ್ತಕ ಕೊಡಿ. ಕಳೆದ ಏನಂತ ಕೇಳ್ತಾರೆ, ಓದಬಹುದಾದ ಪುಸ್ತಕ ಕೊಡಿ ಅಷ್ಟೆ. ಯಾವ್ದನ್ನ ಓದಬಾರ್ದು ಅದನ್ನು ಕೊಡಬೇಡಿ. ಇವತ್ತು ಡೇಂಜರ್. ಎಷ್ಟೋ ಜನ ಸೆಲ್ಫಿ ತೆಗಿತಾ ಬಿಡೋದಿಲ್ಲ. ದಿವಸ ಪೇಪರ್ ಬರ್ತದೆ. ಎಲ್ಲ ಹೋಗೋದು ಫೋರ್ಸ್ ತಗೊಳ್ಳೋದು, ನಾವು ಪಾಲೆ ಡೌನ್ ಅಂತ ಮೂರ್ಖತನ ಈಗ. ಅದನ್ನ ಎಂದೂ ಕೂಡ ಒಪ್ಪಬಾರದು. ಅವ್ರು ಹೇಳ್ಬೋದು, ತಮ್ಮ ಕನಕದಾಸರು ಬೇಕು ಒಂದು ಮಾತು ಹೇಳ್ತಾರೆ, ಒಳಗೆ ಬಿಡ್ಲಿಲ್ಲ ಭಾರಿ ಇದಾಯ್ತು. ತಪ್ಪು. ಒಳಗೆ ಬಿಟ್ಟು ಅವ್ರು ಹೋಗಿ ತಯಾರು ಇರ್ಲಿಲ್ಲ, ಗೊತ್ತಾಯ್ತಿಲ್ಲ. ಕನಕದಾಸ ಹೋಗ್ಲಿಕ್ಕೆ ತಯಾರೇ ಇರ್ಲಿಲ್ಲ. ವಾದಿರಾಸ ಒಳಗೆ ಕೆರೆಯಲಿಕ್ಕೂ ಹೋಗ್ಲಿಲ್ಲ. ಅವ್ರು ಇಬ್ಬರಿಗೂ ಜ್ಞಾನಿಗಳು, ಇಬ್ಬರು ಜ್ಞಾನಿಗಳಾದ್ರಿಂದ ರೂಲ್ ಮಾಡೋ ಉದ್ದೇಶ ಅವ್ರಿಗಿಲ್ಲ. ಭಾರಿ ಬೇಕಾದ್ರೆ ಡೋನರ್ಸ್ಗೆ ರಾಮದೇವ್ರು ಬಿಟ್ಬಿಡಪ್ಪ ಅಂತ ಕೊಟ್ರೆ ಯಾರು ಕಾಣದ ಬಿಟ್ಬಿಡು ಅಂತ ಕೇಳಿದ್ರೆ ಅದಕ್ಕೆ ಡೋನರ್ ಎಷ್ಟಾದ್ರೂ ಡೋನರೇ ಹೊರತತ್ ಯಾರಲ್ಲ. ಪೂಜೆ ಅದು ಹಾಕಿಲ್ಲ. ಇದೆಲ್ಲ ಕಾಮನ್ ಸೆನ್ಸ್ ಇಟ್ಕೊಂಡ್ರೆ ನಾವು ಎಂದು ಕೂಡ ಏನ್ ಮಾಡ್ಲಕ್ಕೆ ಹೋಗ್ಬಾರ್ದು. ಇನ್ನೊಬ್ಬರಿಗಿಂತ ನಾವು ಕಡಿಮೆ ಅಲ್ಲ ಅಂತ ತೋರಿಸ್, ನಾವು ಕಡಿಮೆ ಅಂತ ಒಪ್ಕೋಬೇಕಾದ್ರ ಅರ್ಥ ಆಯ್ತಾ? ಈಗ ಅಕ್ಸೆಪ್ಟ್ ಮಾಡ್ಬೇಕ ಹೊರತ ಏನ ದೋಷ ಇಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಗುಣ. ಅರ್ಥ ಆಯ್ತಾ? ಈಗ ಯಾರ ಸೇವಕ ನಾನು ಇಲ್ರಿ ಸೇವಕರ್ತ ಅಲ್ಲಿ ಹೋಗ್ಬೇಕ ಇಲ್ವ, ಯಾರು ನೋಡ್ದೆ ಹಾಕ್ಸ್ಕೊಂಡು ಹಾಗೆ ಮಾಡ್ದ. ನಾನಲ್ಲ ಬಿಡಿ, ದಯವಿಟ್ಟು ಬಿಡಿ, ಬೇಡ. ಇಲ್ಲ ಸುಮ್ಮನೆ ಹಾಗೆ ಅದು ಬೇರೆ ಮಾತು. ಸೇವಾಕರ್ತ ಅಂತ ಹೇಳಬಾರ್ದು. ನಾನು ಸೇವೆ ಮಾಡಿಸಿಲ್ಲ. ಯಾವುದೋ ಕಾರಣಕ್ಕೆ ನೀವು ಕೊಡೋದ, ನೀವು ಅದು ನೀವು ನಾನು ವಿಷಯ ಹೇಳ್ಬಿಟ್ಟಿದ್ದೇನೆ, ಕೊಡೋದು ನಿಮ್ಮ ಹಣೆ ಬಾರ ಅಷ್ಟೇ. ಆದ್ರೆ ಇದು ಅದಕ್ಕೆ ನಾನು ಸೇರಿದ್ದಲ್ಲ. ಈ ಪ್ರಾಮಾಣಿಕತೆ ಭಾರಿ ದೊಡ್ಡ. ಅದಕ್ಕೆ ಹೇಳ್ತಾರೆ, ಇದು ಸತ್ಯ ಹೇಳ್ತಾರಲ್ಲ ಅವನು ಬ್ರಾಹ್ಮಣ ಅಂತ ಕರೀಸಾಕ. ಇದು ಅಕ್ಸೆಪ್ಟ್ ಮಾಡಿಕೊತಾರಲ್ಲ, ಆ ಸತ್ಯಕಾವನ ಕತೆ ಬಂತಲ್ಲ. ನಾನು ಅದೆಲ್ಲ ನಂಗೆ ಗೊತ್ತಿಲ್ಲ, ನಮ್ಮ ತಾಯಿ ಹೇಳಿದ್ದಾಳೆ, ನನಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಿದ್ದಾಳೆ. ಹೆಸರಷ್ಟೇ ಅದವ್ರಿಗೆ ಗೊತ್ತು, ತಾಯಿ ಹೆಸರು ಗೊತ್ತು ಅಂತ ಹೇಳಿದ್ದಾಳೆ. ನೀನ್ ಬ್ರಾಹ್ಮಣ ಆಗಿದ್ರೆ ಈ ಬ್ರಾಹ್ಮಣ್ಯ ಬರ್ಬೇಕು, ಗೊತ್ತಾಯ್ತಾ? ಅದು ಸ್ವರೂಪತ ಬ್ರಾಹ್ಮಣರಾಗಿದ್ದರೆ ಮಾತ್ರ ಸಾಧ್ಯ.
ದೇಹದ ಬ್ರಾಹ್ಮಣ್ಯ ಅಲ್ಲ, ಒಳಗಿನ ಸಾಮಾನ್ಯ ಬೇರೆ. ಅದೆಲ್ಲ ತಿಳ್ಕೊಳ್ಳೋದಕ್ಕೆ ಯಾತಕ್ಕೆ ಹೇಳಿದ್ದಿನ ಶಿಶುಪಾಲ ಶಿರಚ್ಛೇದ ಅಂದ್ರೆ ಆ ಶಿಶುಗಳಾಗಿತ್ತು. ನಮ್ಗೆ ಏನ್ ಓದ್ಬೇಕು ಅದು ನಿಮಗೆ ಮಂತ್ರ ಬೇಡ ಬೇಡ ಅಷ್ಟೇ, ಕ್ಲೋಸ್ ಅಷ್ಟೇ, ಮತ್ತೇನು ಮಾಡಾಗಿಲ್ಲ. ಎಲ್ಲ ಹೇಳ್ಕೊಡಿ. ನೀವು ಇನ್ನೊಬ್ರು ಕಾರಣ ಹಠ ಮಾಡಿದ ಏನಾಯ್ತು ಅಲ್ಲಿಗೆ ಶಾಪ ಎಲ್ಲ ಬಂತಕ್ಕೆ ಎಲ್ಲ ಬರ್ತದೆ. ಹಠ ಮಾಡೋದಲ್ಲ, ಅಕ್ಸೆಪ್ಟ್ ಮಾಡೋದು. ದುರ್ಯೋಧನ ಕುಲಾಂತಕ, ದುರ್ಯೋಧನ ಕುಲವನ್ನೇ ನಾಶ ಮಾಡಿದ ಯಾರು? ವೇದವ್ಯಾಸದೇವರು. ಹೇಗೆ ಕೊಡದೆ ಹೋದ್ರೆ ಇದು ಹಾಗೆ ಆಗಿದೆ. ಹೊತ್ತಲೇ ಹೇಳಿದ್ವ, ನಾನು ಜೊತೆ ಮಾತಾಡೋದಿಲ್ಲ, ಪಾಪಿಗಳು ಸಾಯ್ತಾರ ಮುದೋಯ್ತಾರೆ. ದುರ್ಯೋಧನ ಕುಲವನ್ನೇ ನಾಶ ಮಾಡಿಬಿಟ್ಟು, ಸಣ್ಣ ಪುಟ್ಟದಲ್ಲ, ಇನ್ನೂ ತುಂಬಾ ಅರ್ಥ ಇದೆ. ದುರ್ಯೋಧನ ಕುಲಾಂತಕ, ದುರ್ಯೋಧನನಿಂದ ಕುಲವನ್ನ, ಕುಲ ಅಂತ ಹೇಳಿದ್ರೆ ಭೂಮಿಯನ್ನ ತಗೊಂಡ ಕಾರಣ, ಅವನು ಕೊಲಿಸಿದ್ರು. ದುರ್ಯೋಧನ ಕುಲ, ದುರ್ಯೋಧನನಿಂದ ಯಾರು ದಾನ ತಗೊಂಡಿದ್ರು ದ್ರೋಣಾದಿಗಳೆಲ್ಲ ಕೂಡ ಅವರೆಲ್ಲರೂ ಕೊಲಿಸ್ತಾನೆ. ಯಾತಕ್ಕೆ? ತಪ್ಪದು. ದುಷ್ಟರಂತೆ ದುಷ್ಟರ ಸಹವಾಸ ಮಾಡಿದವರು ದುಷ್ಟರು. ಇದು ಬಹಳ ಇಂಪಾರ್ಟೆಂಟ್. ಇದು ಕರೆಂಟ್ ಹೊಡೆದಿರುತ್ತೆ, ಅವನು ಮುಟ್ಟಿದ್ರು ಶಾಕ್ ಹೊಡಿತದೆ. ಡೈರೆಕ್ಟ್ ಮುಟ್ಟಬೇಕಾಗಿಲ್ಲ, ಮುಟ್ಟಿದವನು ಮುಟ್ಟಿದ್ರು ಶಾಕ್ ಹೊಡಿತದೆ. ಅದರಿಂದ ಹುಷಾರಾಗಿರಿ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಘ ಕಾಮಯೇಷ ಕ್ರೋಧ ಯೇಷ, ಗೆಲ್ಬೇಕದು ಪ್ರಾಮಾಣಿಕತೆ ಬರ. ಎಷ್ಟು ಆಶ್ಚರ್ಯ ಗೊತ್ತಾ ನಿಮಗೆ? ಅದೆಲ್ಲ ದೊಡ್ಡವ್ರ ಕಥೆ ಕೇಳಿದಾಗ ಅರ್ಥ ಮಾಡ್ಕೋ ಅಂಶ. ಅಕ್ಷರ ಮಾಡಿ ಭಾರಿ ದೊಡ್ಡವರಲ್ಲ. ಇವತ್ತು ನಾನು ಜಿರಾಕ್ಸ್ಕಾರ ಮಾಡಿ ಪ್ರೊಟೆಸ್ಟ್ ಮಾಡೋರು, ಪ್ರೊಟೆಸ್ಟ್ ಮಾಡಿ ತಗೊಳ್ಳಲ್ಲ. ನಾ ಹೇಳ ಕಮೆಂಟ್ ಮಾಡಬೇರೆ, ಡಿಮ್ಯಾಂಡ್ ಮಾಡೋದು ಬೇರೆ ಅಂತ ಹೇಳೋದಿಲ್ಲ. ಆ ಥರ ಆ ಸ್ಥಿತಿ ಆಗಿದೆ. ಅದಕ್ಕೆ ಶಿಶುವತ್ ವಿದ್ಯಮಾನ ಅಂತ ಪದಕ ಬಂತು ಅಂತ ಹೇಳಿದ್ದು. ಬೇರೆ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಎಷ್ಟೇ ಆದ್ರೂ ನಮ್ಮ ಸುಖ ನಾವಿರ್ಬೋದು ಅಂತ ಅನಿಸ್ತದೆ ಹೊರತು ಧರ್ಮ ಮುಖ್ಯ ನಮಗೆ. ಸಾಧನೆ ಕಾನ್ಸೆಪ್ಟ್ ಇರ್ಬೇಕು ಹೊರತು ಪ್ರತಿಷ್ಠೆ ಕಾನ್ಸೆಪ್ಟ್ ಅಲ್ಲ. ವಿದ್ಯಾರ್ಥಿ ಎಲ್ಲಿ ಕೂತ್ರೆ ಓದಿದ್ರೆ ಪಾಸ್ ಆಗಿ ಆಗ್ತದೆ, ಫೇಲ್ ಆಗತ್ತೆ. ಈ ಬಿಡ್ಡ ಹತ್ರ ಕೂತ್ರೆ ಯಾವ ಕಡೆ ಕೂತ್ರೆ ಅಷ್ಟೇ. ಅದು ಕೂಡ ದೊಡ್ಡದಲ್ಲ, ನಮ್ಗೆ ಅಲಾಟೆಡ್ ಸೀಟ್ ಅಷ್ಟೇ. ಎಷ್ಟೊತ್ತ ನಾವು ಇದಾಗಿರ್ತೀವಲ್ಲ, ನೀವು ಪರೀಕ್ಷೆ ಕೂತ್ಕಾಲಕ್ಕೆ ಒಳ್ಳೆ ಮಳೆಗಾಲದಲ್ಲಿ ಪರೀಕ್ಷೆ ಇರ್ತದೆ, ಬಿಡ್ಡದ ಕೂತ್ಬಿಡ್ತೀವಿ, ಹೊಡಿತಾ ಇರ್ತದೆ, ಎದ್ದೋಗಾಗಿಲ್ಲ ನಾವು ಕೇಳಿ ಅವ್ರು ಕೂಡ ಬೇರೆ ಕಡೆ ಕೂಡ ಹಾಗೆ ಅಂತ ಹೋದ್ರೆ ತಪ್ಪದು. ಅದು ಸುಖ ದುಃಖ ಸಭೆ ಕೃತ್ವ ಇದ್ದಾಗಿರ್ಬೇಕಲ್ಲ, ಏನೂ ಮಾಡಾಗಿಲ್ಲ. ಬೆಂಚ್ ಅಳ್ಳಾಡ್ತಿರ್ತದೆ, ಏನೇನೋ ಇರ್ತದೆ, ಅದಿಗಾದ ಗೊತ್ತಾಗ ಹೋಗ್ಬಿಡ್ತದೆ ಅಷ್ಟೊಳಗೆ. ನಮ್ಮ ಇದನ್ನ ಅಕ್ಸೆಪ್ಟ್ ಮಾಡೋದು ಬಹಳ ದೊಡ್ಡತನ. ವಿದುರಾಕ್ರೂರ ವರದ ವಿಶ್ವರೂಪ ಪ್ರದರ್ಶಕ. ಆಮೇಲೆ ಅದು ಮುಗಿತದ. ವಿದುರಾಕ್ರೂರ ವರದ ವಿಶ್ವರೂಪ, ಅದು ಕನ್ನಡ ಬೆಸ್ಟ್ ಎಕ್ಸಾಂಪಲ್. ಗೊತ್ತಾಯ್ತಿಲ್ಲ, ಅದೇ ದೊಡ್ಡ ದೇವತೆ ಈ ಮಧ್ಯೆ. ಬಟ್ ಈ ಅವತಾರದಲ್ಲಿ ಹಾಗಿಲ್ಲ, ಅದು ಅಕ್ಸೆಪ್ಟ್ ಮಾಡು. ವಿದುರ ನೋಡಿ, ನಿಮ್ ಬ್ರಹ್ಮ ಇಲ್ಲ, ನಮ್ಮ ಬ್ರಹ್ಮ ಉದ್ದೇಶ ಮಾಡಬೇಕು, ವಿದುರ ಕಲಿಬೇಕು. ನಾವು ಕನ್ನಡ ಮಾಡ್ಲಿಲ್ಲ ಕೆಲಸ ವಿದುರ ಮಾಡ್ತಾರೆ. ನಾನು ಬ್ರಹ್ಮಜ್ಞಾನ ಹೇಳೋ ನಂಗೆ ಇದೆಲ್ಲ ಸಾಕಾಗೋದಿಲ್ಲ ಅಂತ ಹೇಳಿರ್ತಾರೆ. ನಾನು ಅಧಿಕಾರಿ ಅಲ್ಲ, ನಾನು ಶೂದ್ರಯೋನೋ ಪ್ರಜಾತೋಹೋ, ನನಗೆ ವಿಷಯ ಗೊತ್ತಿದೆ ಇಲ್ಲ ಅಂತ ನಾನು ಹೇಳಬಾರ್ದು. ಆದ್ರಿಂದಾಗಿ ನಿಮ್ ಕ್ಲಾಸ್ ಟೀಚರ್ ನಾನು ಅಲ್ಲ ಅಂತ ಒಪ್ಕೋತೀವಿ ಇಲ್ಲ ನಾವೀಗ, ನಾವು ಹೇಳಬಾರ್ದು. ನಾನು ಇಲ್ಲ ಹೇಳ್ಬೇಕು. ಹಾಗೆ ನಮ್ಮ ಗುರುಗಳನ್ನ ಕರಿತೀನಿ, ಬರ್ತಾ ಆಗ ಅವ್ರು ಸನತ್ ಕುಮಾರ್ ಸದಸ್ಯ ಅವ್ರ ಕೈಲಿ ಹೇಳಿಸ್ತಾರೆ. ಕಾಂಪಿಟೆಂಟ್ ಪರ್ಸನ್ ಹೇಳಬೇಕು. ಸಾವಿರ ಮತ್ತೆ ತೊಗೊಂಡೋಗ್ಬಿಟ್ಟು ಇಷ್ಟು ತೊಗೊಂಡೋಗ್ಬಿಟ್ರೆ ಅವ್ರದ್ದೇ ಸುಮ್ಮನೆ ಕಾಯ್ತಾ ಕೂತಿರ್ತಾವೆ. ಜನರಿಗೆ ಲೇಟ್ ಆಗುತ್ತೆ ಹತ್ತಕ್ಕೂ ಬರೋದು. ಎಷ್ಟೊತ್ತು ಕ್ಯಾಸ್ಟರಿ ಕೊಡ್ರಿ ಒಂದಿಷ್ಟು ಕೊಡೋದಕ್ಕೆ ಏನಂತ ಅಲ್ಲ, ಅವ್ರ ಕೈಯಿಂದನೇ ಬರ್ಬೇಕು. ಬಂದಾಡ್ಸಿದ ಕದ್ದ ಅಂತ ಆಗ್ತದೆ, ಕದ್ದ ಅಂತ ಆಗ್ತದೆ, ತಗೊಂಡ ಅಂತ ಆಗ್ತದೆ. ಧರ್ಮ ಸೂಕ್ಷ್ಮ, ಧರ್ಮ ಬೇರೆ, ಧರ್ಮ ಸೂಕ್ಷ್ಮ ಬೇರೆ. ಧರ್ಮ ಮೇಲ್ ಧರ್ಮ ಬೇರೆ. ಒಳಗಿನ ಸೂಕ್ಷ್ಮತೆ ತಿಳ್ಕೋಬೇಕಾದ್ರೆ ಪುನಃ ಅರ್ಥ ಮಾಡ್ಕೊ. ವಿದುರಾಕ್ರೂರ ವರದ ವಿಶ್ವರೂಪ ಪ್ರದರ್ಶಕ ಸತ್ಯವಾಗ್ ಸತ್ಯ ಸಂಕಲ್ಪ ಸತ್ಯಭಾಮ ರಥೋಜಿ. ವಿದುರಾಕ್ರೂರ ವರದ ಸ್ವಲ್ಪ ಕೃಷ್ಣನ ಬಗ್ಗೆ ವಿದುರಾಕ್ರೂರ ಎಲ್ಲರಿಗೂ ಗೊತ್ತಿರೋದೆ. ಆಮೇಲೆ ವಿಶ್ವರೂಪ ಪ್ರದರ್ಶನ ಮಾಡೋದು, ಅದು ಸರಿನೇ. ಸತ್ಯವಾಕ್ಕು ಹೌದು. ಏನ್ ಸತ್ಯವಾಕ್? ಅವ್ರು ಹೇಳ್ತೀನಿ, ನಾವು ಉಳಿಸ್ತೇನೆ ಆಯ್ತಾ ಪಾಂಡವರ ಸಂತತಿನ. ಈಗ ಹೇಳಿದ್ರೆ ಒಬ್ಬ ಉಳಿತಾರೆ, ಇಲ್ಲ ಸಂತತಿನೇ ಉಳಿಸ್ತೇನೆ, 1000 ವರ್ಷ ಇರುತ್ತೆ. ನಡೆಸ ಹಾಗೆ ನಡೆಸ. ಸತ್ಯಂದ್ರ ಸೋತ್ರ ಹರಿಚಿತ್ತ ಗೆತ್ತು ಹರಚಿತ್ತ ಗೆಲ್ಲಿಲ್ಲ. ಗೊತ್ತಾಯ್ತಾ? ಅದಕ್ಕೆ ಸತ್ಯ ಸಂಕಲ್ಪ ಹೀಗೆ ಮಾಡಿಯೇ ಮಾಡ್ತೇನೆ, ಹೀಗೆ ಹೇಳ್ತೇನೆ, ಹೇಳಿದ ಸತ್ಯ. ಅವ್ರು ಎಲ್ಲ ಬಂದರು, ಬ್ರಾಹ್ಮಣ ಸ್ತ್ರೀಯರು ವಿಪ್ರಪತಿಯರೆಲ್ಲ ತಗೊಂಡು ಬಂದ್ಬಿಟ್ರು, ಕೊಟ್ರು. ವಾಪಸ್ ಹೋಗ್ರಿ ಅಂತ ತಗೊಂಡ್ಬಿಟ್ರು. ನಾವು ಹೋಗೋದಿಲ್ಲ, ಯಜಮಾನರು ಭಾಳ ಕೋಪ ಮಾಡ್ಕೊಂಡು ಏನಿಲ್ಲ, ಎಲ್ಲ ಅಕ್ಸೆಪ್ಟ್ ಮಾಡ್ತಾರೆ, ಹೋಗ್ರಿ. ಒಬ್ಬರು ಕೂಡ ಆ ಬಗ್ಗೆ ಮಾತಾಡೋದಿಲ್ಲ, ತಮ್ಮನ್ ಬೈಕೋತಾರೆ. ಎಷ್ಟು ಪುಣ್ಯಾತ್ಮರು ಇವರು, ನಮಗೆ ಯೋಗ್ಯತೆ ಇಲ್ಲ, ನಾವು ಹೋಗ್ಬೇಕಾಗಿತ್ತು ನ್ಯಾಯವಾಗಿ. ಅವ್ರು ಹೋಗಿ ಬಂದ್ರು, ಸಂತೋಷ ಪಡ್ತಾರೆ. ಯಾರು ತಪ್ಪಲ್ ಬಿಟ್ರ ನಮ್ಮವ್ರು ಮಹಾನುಭಾವನವರು. ಒಬ್ಬಳು ಸ್ವೀಕಾರ ಮಾಡ್ಲಿಲ್ಲ, ಆಕೆ ಸತ್ತೋಗ್ಬಿಟ್ರು. ಕೃಷ್ಣ ಸುಳ್ಳು ಆಗ್ಲಿಲ್ಲ ಆಗಿದ್ರೆ ಅಕ್ಸೆಪ್ಟ್ ಮಾಡ್ತಾರೆ. ಲೆಟರ್ ಕೊಟ್ಟಿರ್ತಾರೆ, ನಿನ್ ಕೆಲಸ ಸಿಗತ್ತೆ ಹೋಗೋ ಅಂತ ಹೇಳಿದ ಮೇಲೆ ಸಿಗದವ್ರು ಮತ್ತೆ ಬಿಟ್ರೆ ಬೆಲೆ ಏನಾಗಿದ್ರೆ ಬೆಲೆ ಅಲ್ಲ. ಎಂಥವ್ರು ಕೊಟ್ಟು ಇಲ್ಲ, ಇವ್ರು ಹೇಳಿದ್ದಾರೆ ಕೊಡ್ಲೇಬೇಕು. ಇದು ಈ ತರ ವಿಶ್ವಾಸ ಇರುತ್ತೆ ತಾನೆ. ಇಲ್ಲಾಗ ಬಂತು. ಆ ದೃಷ್ಟಿಯಲ್ಲಿ ಏನಾಯ್ತು ಅಲ್ಲಿಗೆ? ಸತ್ಯ ಸಂಕಲ್ಪ ಕೃಷ್ಣ.
ಇದೆಲ್ಲ ಯೋಚನೆ ಮಾಡಿದರೆ ದೇವ್ರ ಗುಣಗಳು ಸುಮ್ಮನೆ ಓದ್ಕೊತ ಹೋಗ್ಬಿಟ್ಟು ಹೇಳ್ಬೋದು, ಒಂದು 2 ವರ್ಷ ಮುಗಿಸಿ ಹೋಗುತ್ತೆ, ದೊಡ್ಡದಲ್ಲ. ಸತ್ಯ ಸಂಕಲ್ಪ. ಮುಂದೇನಿದೆ? ಸತ್ಯಭಾಮಾರತಃ ಜೈ. ಸತ್ಯಭಾಮಾರತಃ ಜೈ. ಸತ್ಯಭಾಮ ರಥನಾದವನು ಜೈ, ಯಾವಾಗಲೂ ಜಯಶೀಲನಾದ. ವಿದುರ ಕ್ರೂರವರ ಕೃಷ್ಣನ ಸರಿ ಹೋಯ್ತು. ಇವರಿಗೆ ವಿದುರ ಕ್ರೂರವರದ 12 ವ್ಯಕ್ತಿಗ ರಾಮದೇವರಿಗೆ. ಅಲ್ಲಿ ವಿಭೀಷಣ ವಿತರವತ್ತಿದ್ದವ್ರು, ಅವ್ರ ಮನೇಲಿ ಅವ್ರೊಬ್ಬರೇ ಒಳ್ಳೆಯವರು. ಇಲ್ಲಿ ಕೌರವರೊಬ್ಬರೇ ಒಳ್ಳೆ. ಅದು ವಿದುರನಂತೆ ಇದ್ದವ್ರು ಯಾರು ಅಂದ್ರೆ ವಿಭೀಷಣ, ಆತನ ಇವ್ರು. ಅಕ್ರೂರ ಅಂದ್ರೆ ಸೌಮ್ಯ, ಇದು ಹೆಸರು ತಗೋಬಾರ ಕಾಮನ್ ಅವನಿಗೆ. ವಿಭೀಷಣ ಅಂತ ಹೆಸರು ರಾಕ್ಷಸ, ಭಾರಿ ಸೌಮ್ಯ. ಅದು ವರದಹ. ಏನು ವರದ? ಇವತ್ತಿಗೂ ಇದ್ದಾನೆ, ಚಿರಂಜೀವಿಯಾಗಿದ್ದಾನೆ, ರಾಜ್ಯ ಆಳ್ತಾ ಇದ್ದ. ಆಯ್ತಿಲ್ಲ, ರಾಮದೇವ್ರ ಕಥೆ ಸುಲಭವಾಗಿಲ್ಲ. ಕ್ರೂರ ವರದ ವಿಶ್ವರೂಪ ಪ್ರದರ್ಶಕ ಬಂತಲ್ಲ, 36,000 ಬಹುಗಳ ರೂಪ ತಗೊಳ್ತಾನಲ್ಲ, ವಿಶ್ವರೂಪ ಪ್ರದರ್ಶಕ. ಸತ್ಯವಾಕ್. ಸತ್ಯವಾಕ್ ಭಾರತ ಬಂದು ಎಷ್ಟು ಕೇಳ್ತಾನೆ, ಬಂದ್ಬಿಡು ನಾನು ಇಲ್ಲ, ಮಾತ್ಕೊಂಡು ನಡೆಸಲೇಬೇಕು. ಸತ್ಯವಾಕ್, ಏನ್ ಮಾಡಿದ್ರು ಕೇಳಬೇಕು. ಭಾರತ ಏನೇನೋ ಹೇಳ್ತಾನೆ, ನನ್ನ ಪರ ನಾನ್ ಮಾಡ್ತೇನೆ, ಆಯ್ತಾ ಇಲ್ವೋ? ಹಾಗೆಲ್ಲ ನಡೆಸ್ಬಾರ್ದು. ನಾನೇ ಮಾಡಬೇಕು, ನಾನು ಇನ್ಯಾರು ನಡೆಸ್ಬೇಕು, ನಾನು ನಡೆಸ್ಬೇಕು. ಸತ್ಯವಾಕ್. ಸತ್ಯ ಸಂಕಲ್ಪ. ಸತ್ಯ ಸಂಕಲ್ಪ. ಈ ರೀತಿ ಮಾಡ್ಬೇಕು ಅಂದ್ರೆ ಮಾಡ್ಬೇಕು. ಇಬ್ರು ಹೊಡಿಬೇಕು, ಅವ್ರ ಹನುಮಂತ ಕೈಲಿ ತರಿಸ್ಬೇಕು. ಗೌಡ ಮೊದ್ಲು ಬರ್ಬೇಕು, ಆಮೇಲೆ ಹನುಮಂತ, ಆಮೇಲೆ ತಾನು. ಗೊತ್ತಾಯ್ತಾ? ಅವ್ರಿಗೆ ಚಾನ್ಸ್ ಕೊಡ್ತಾರೆ. ಸತ್ಯವಾಕ್ಕಾಗಿ ಮೊದ್ಲು ಮಾತು ಕೊಟ್ಟಿದ್ದ, ಅವತಾರ ಮಾಡ್ಬೇಕಾದ್ರೆ ನಡೆಸ್ಕೊಟ್ಟು. ಮುಂದೆ ಏನ ಅದೇ ಸುಳ್ಳಲ್ಲ, ಸತ್ಯ. ಅದು ಸುಳ್ಳಲ್ಲ, ಸತ್ಯ ಹೇಳು ಅಂತ ಹೇಳಿದ್ದಷ್ಟೇ. ಅಶ್ವತ್ಥ ಅವ್ರ ಹತರಾಗಿಲ್ಲ. ಹತ ಶಬ್ದಕ್ಕೆ ಏನು ಬರ್ತ? ಹಿಂಸೆ ಅಂತ. ಅಶ್ವತ್ಥ ಅವ್ರ ಧರ್ಮ ಬಿಟ್ಟಿದ್ದಾರೆ. ಪರೀಕ್ಷೆ ದಿವಸನೇ ಫೇಲ್ ಅಂತ ಗೊತ್ತು, ರಿಸಲ್ಟ್ ಬರ್ಬೇಕು, ಕಾಯ್ಬೇಕಾಗಿಲ್ಲ. ಗೊತ್ತು, ಪೇಪರ್ ಕೊಟ್ಟು ಬಂದವರಿಗೆ ರಿಸಲ್ಟ್ ಬರ್ಬೇಕು, ಕಾಯ್ಬೇಕಾ? ಅವನಿಗೂ ಗೊತ್ತು, ಬೇರೆ ಗೊತ್ತು. ಅನೌನ್ಸ್ ಆಗೋದಾಗ ಅಷ್ಟೇ. ದುರ್ಯೋಧನ ಪಕ್ಷ ಸೇರಿದ್ದಾರೆ ಅಂದ್ರೆ ಅಷ್ಟು ದೊಡ್ಡ ವ್ಯಕ್ತಿತ್ವ ಇದ್ರು ಕೂಡ ಹತಃ ಅಷ್ಟೇ. ಮುಂದಾಗ್ತಾರೆ, ಮುಂದಾಗೋದನ್ನ ಬಂದೆ ಅಂತ ಹೇಳೋದಿಲ್ಲ. ದೇವರು ಗೊತ್ತಿದೆ ಹೇಳ್ತಾರೆ. ಧರ್ಮ ಅರ್ಥ ಮಾಡ್ಕೊಳ್ಳಿಲ್ಲ, ಅದಕ್ಕೆ ಅವತ್ತರಿಂದ ಆ ರಥ ಕೆಳಗೆ ಕೂತ್ಬಿಡ್ತು. ಸ್ವಲ್ಪ ಮೇಲ್ ಓಡಾಡ್ತಿತ್ತು, ಮ್ಯಾಗ್ನೆಟಿಕ್ ಇದಾಗಿತ್ತು. ಅದು ಟಚ್ ಆಗದೆ ಹೋಗ್ತಿತ್ತು ಮೇಲೆ. ಮ್ಯಾಗ್ನೆಟಿಕ್ ಟ್ರೈನ್ ಅಂತಾರಲ್ಲ, ಆ ಟೈಪ್. ಅದು ಅತೀತ ಡೌಟ್, ಅಸತ್ಯ ಹೇಳಿದ್ದಕ್ಕಲ್ಲ, ಡೌಟ್ ಪಡಿಸೋದಕ್ಕೆ ಕೇಳಬೇಕು. ಯಾರ ಮಾತು ಡೌಟ್ ಪಡೋದಕ್ಕೆ? ಸುಪ್ರೀಂ ಕೋರ್ಟ್ ಆದ್ರೆ ಡೌಟ್ ಮಾಡೋದಾದ್ರೆ ಇದು ಯಾರು ಹೇಳ್ತೀನಿ ಹಾಗೆ. ಆ ಮಾತು ಇಡೀ ದೇಶಕ್ಕೆ ಅದು ಬೈಂಡಿಂಗ್ ಜಡ್ಜ್ಮೆಂಟ್ ಕೊಟ್ಟು. ಗೊತ್ತಾಯ್ತಾ? ಸತ್ಯವಾಕ್. ಸತ್ಯ ಸಂಕಲ್ಪ. ಸತ್ಯಭಾಮಾರತಃ. ಸತ್ಯಭಾಮಾರತಃ. ಇದು ಸತ್ಯಭಾಮ ಇಲ್ಲಿ ಕೃಷ್ಣ ರಾಮದೇವರಲ್ಲಿ. ಸತ್ಯಭಾಮ, ನಿತ್ಯಭಾಮ. ಸೀತಾರಥ, ಸೀತಾಕೃತಿ ರಥ ಅಲ್ಲ. ಸೀತಾಕೃತಿ ಬಂದ ಸ್ವೀಕಾರ ಮಾಡೋದಿಲ್ಲ. ಯಾಕೆ ಗೊತ್ತು ರಾಮದೇವರಿಗೆ ಯಾರು ಅಂತ ಹೇಳಿ. ಸತ್ಯಭಾಮ ನಾನು ಸೀತಾಪತಿ, ಸೀತಾಕೃತಿ ಪತಿ ಅಲ್ಲ. ಸ್ವೀಕಾರ ಎಷ್ಟು ಸುಲಭವಾಗಿದೆ. ಸತ್ಯಭಾಮ ರಥ. ನೋಡ್ತಾ ಇನ್ನೊಂದು ರೂಪದ ಕಥೆ ಹಾಗೆ ಹೇಳ್ತಾ ಹೋಗ್ತು. ದೇವ್ರ ಮಹಿಮೆ ಅದು ವಂಡರ್ಫುಲ್. ಇದು ಸ್ತೋತ್ರ ಸರಿಯಾಗಿ ಓದ್ಬೇಡ. ಅದಕ್ಕೆ ಎಷ್ಟು ಫಲಶ್ರುತಿ ಹೇಳ್ತಾರೆ, ಹೇಳಿದ್ಮೇಲೆ ಇಷ್ಟು ಫಲಶ್ರುತಿ ಇದೆ ಅಂತ ಹೇಳ್ತಾರೆ. ಸತ್ಯ ಸಂಕಲ್ಪ. ಸತ್ಯಭಾಮರ ಜೈ, ಯಾವಾಗಲೂ ಜೈ ಇದೆ. ಹೆಸರು ಹೇಳಿದವರಿಗೆ ಜಯ. ಯತ್ರ ಯೋಗೇಶ್ವರ ಕೃಷ್ಣ ತತ್ರ ಶ್ರೀ ವಿಜಯೋಭೂತಿ ಇರ್ಬೇಕಾದ್ರೆ ಸದಾ ಜೈ. ಸೂರ್ಯ ಪ್ರಸಂಗ ಇಲ್ಲ. ನೆಕ್ಸ್ಟ್ ಸುಭದ್ರಾ ಪೂರ್ವಜೋ ವಿಷ್ಣು. ಎಲ್ಲಿದೆ? ವಿದುರ ಕ್ರೂರ ವರದ. ವಿದುರನಿಗೆ ಕ್ರೂರ ಅದ. ವಿದುರನಿಗೆ ಯಾಕೆ ಕೊಟ್ಟ ವರದ? ವೇದವ್ಯಾಸರು ಮೊದಲು ಪಾಠ ಹೇಳಿದ್ರು. ವಿದುರ ನೀತಿಯಾಗಿ ಹೊರಗೆ ಬಂತು. ಇವತ್ತು ಹೆಸರು ವಿದುರ ನೀತಿ ಅಂತ ಹೆಸರಾಗಬೇಕು. ಪುಸ್ತಕ ಬರೆದವ್ರು ತಾವು ಹೆಸರು ಪಬ್ಲಿಷ್ ಆಗಿದ್ದ ಅಂತ ಹೆಸರು. ಎಷ್ಟು ಅನುಗ್ರಹ ಇದೆ. ಮೋಸ ಅಲ್ಲ, ವಿದುರ ಮಾಡಿದ್ದು ಅನುಗ್ರಹ ಅಷ್ಟೇ. ವಿದುರ ಕ್ರೂರ ವರದ. ವಿದುರನಂತೆ. ಗೊತ್ತಾಯ್ತಾ? ವಿದುರನಿಗೆ ಮತ್ತು ಅಕ್ರೂರನಿಗೆ ವರ ಕೊಟ್ಟು. ಅಂದ್ರೆ ವಿದುರ ಯಾತಕ್ಕೆ ಕೊಟ್ಟಿದ್ದು? ಸೌಮ್ಯ ವಿದುರ. ಎಷ್ಟು ಅವಮಾನ ಮಾಡಿದ್ರು ಕೂಡ ತಲುಕೋತಾನೆ. ಅವನಿಗೆ ವರ, ಎಂಥ ವರ ಕೊಟ್ಟ? ವಿದುರ ನೀತಿಯ ಮೂಲಕ ವಿಶ್ವವಿಖ್ಯಾತ ಅನ್ನಬೇಕು ಅಂತ ವರ ಕೊಟ್ಟ. ಮಹಾಭಾರತ ಮೇಲೆ ಅತಿ ಶ್ರೇಷ್ಠ ಭಾಗದಲ್ಲಿ ವಿದುರ ನೀತಿ ಒಂದು ಸೇರಿದೆ. ಅದು ದೊಡ್ಡ ವರ ಅಲ್ಲ. ಅದೊಂದು ಯತಿಗಳ ವ್ಯಾಖ್ಯಾನ ಬರೀತಾರೆ, ಯತಿಗಳು ಭಾಷ್ಯ ಬರೀತಾರೆ ಅಂತ ಹೇಳಿದ್ರೆ ಎಷ್ಟು ಪುಣ್ಯ ಮಾಡಿರ್ಬೇಕು. ಆ ದೃಷ್ಟಿಯಲ್ಲಿ ವಿದುರ ಕ್ರೂರ ವರದ. ವಿಶ್ವರೂಪ ಪ್ರದರ್ಶಕ. ವಿಶ್ವರೂಪವನ್ನೇ ತೋರಿಸಿದಾಗ ವಿದುರ ಇದ್ದ ಅಲ್ಲಿ ಸಭೆಯಲ್ಲಿ. ದರ್ಶನ ಆಗಿದೆ, ವಿದುರನ ದರ್ಶನ ಆಗಿದೆ. ವಿಶ್ವರೂಪ ಪ್ರದರ್ಶಕ. ಆಮೇಲೆ ವಿಶ್ವರೂಪವನ್ನು ವೇದವ್ಯಾಸ ಇಲ್ಲಿ ತೋರಿಸಿದ್ದಾರೆ. ಇದು ಪ್ರಶ್ನೆ ಬರುತ್ತೆ. ಇಲ್ಲಿ ತೋರಿಸಿದ್ದಾರೆ ವಿಶ್ವರೂಪನ. ಅವ್ರು ತಮ್ಮ ವಿಶ್ವರೂಪ ಅಲ್ಲ. ಪಾಂಡವರು ಯಾರು ನೋಡುವಂತೆಲ್ಲ ದೃಷ್ಟಿ ಕೊಡ್ತಾರೆ. ದ್ರೌಪದಿ ಯಾರು ನೋಡು ಅಂತ ಹೇಳ್ತಾರೆ. ಅವರವರ ರೂಪ. ವಿಶ್ವ ಅಂದ್ರೆ ವಾಯುದೇವರು ಅಂತ ಅರ್ಥ. ಭೀಮಾದಿಗಳ ರೂಪವನ್ನು ತೋರಿಸ್ಕೊಟ್ಟವರು. ಭೀಮಾದಿಗಳ ರೂಪವನ್ನು ಯಾರಿಗೆ ತೋರಿಸ್ಕೊಟ್ರು? ದ್ರುಪದನಿ ತೋರಿಸ್ಕೊಟ್ಬಿಟ್ಟು ಆಗ ಬರೀ ಒಪ್ಕೊಂಡ ವಿಶ್ವರೂಪ ಪ್ರದರ್ಶಕ. ಇನ್ನೂ ಕೆಲವು ಕಡೆ ವೇದವ್ಯಾಸ ತೋರಿಸಿದ್ರು ಅಂತ ಆಚಾರ್ಯ ಬರೀತಾರೆ.
ಅದು ಯಾವ ವಿಷಯ ಅಂತ ನಮಗೆ ಗೊತ್ತಾಗೋದಿಲ್ಲ. ಹೇಳ್ತಾರೆ ನಾನು ಗೊತ್ತಲ್ಲ ವೇದವ್ಯಾಸ ವಿಶ್ವರೂಪ ತೋರಿಸಿದ್ ಗೊತ್ತಲ್ಲ ನನಗೆ ಅಂತ ಕೇಳ್ತಾರೆ ಭೀಮಸೇಂದ್ರ ವನ ಪರ್ವದೊಳಗೆ. ಮಹಾಭಾರತದಲ್ಲಿ ಬರ್ತಾರೆ, ಹದಿನೇಳದಲ್ಲಿ ಬರ್ತಾರೆ ವೇದವ್ಯಾಸರ ವಿಶ್ವರೂಪ. ಬಹಳ ಇಂಟ್ರೆಸ್ಟಿಂಗ್. ಸತ್ವರಳ ಬದಿಸಿ ಎಲ್ಲ ತೋರಿಸ್ತಾರೆ, ಎಷ್ಟು ಕೆಲಸ ಮಾಡಿ ವಿಶ್ವೇಶಾಮ ರೂಪ. ಅಷ್ಟು ಸೈನ್ಯವನ್ನು ತೋರಿಸ್ಬೇಕು. ಒಬ್ಬರು ಫೋಟೋ ತೆಗೆದು ಕರೆದೋಗ್ಬಿಟ್ಟಿರುತ್ತೆ, ಗೊತ್ತಾಯ್ತಾ? ಎಲ್ಲರೂ ಹಾಗೆ ತೋರಿಸ್ತಾರೆ. ಆಮೇಲೆ ಮುಂದೆ ಯಾವುದು ಸತ್ಯವಾಕ್. ಸತ್ಯವಾಕ್, ಸತ್ಯ ಅಂದ್ರೆ ಸತ್ಯಂ ಮೀಮಾಂಸ, ಬ್ರಹ್ಮಸೂತ್ರ ಬರೆದವರು ಅಂತ ಅರ್ಥ ಅದಕ್ಕೆ. ಬ್ರಹ್ಮಸೂತ್ರ ಬರೆದವರು ಸತ್ಯ ಸಂಧರು. ನೋಡು ನೆನ್ಪಿಟ್ಟುಕೋ, ಇದೆಲ್ಲ ಹಾಳಾಗ್ತೀರಿ ನೋಡಿ ವೇದವ್ಯಾಸರು ಇಲ್ಲಿ ಹೇಳಿದಾಗ ಹೇಳ್ತಾರೆ. ಅದೇ ರೀತಿ ನಡೆದ್ರು. ಮುಂದೆ ಏನಾಗಿದ್ದಾರೆ, ಸತ್ಯಭಾಮ ರಥಃ. ಸತ್ಯಭಾಮ ಇಲ್ಲಿ ಅವ್ರ ಹೆಂಡತಿ ಹೆಸರೇ ಹೇಳಿಲ್ಲ, ಬಳ್ಳಿ ದೇವಿ ಇದ್ದಾರೆ. ವೇದವ್ಯಾಸರ ಮದುವೆ ಆಗಿದ್ದು ಮಹಾಭಾರತ ಹೇಳೋದಿಲ್ಲ. ಅದು ತ್ಯಾಗ ಮಾಡ್ಬೇಕಾದ್ರೆ ಸತ್ಯ ನಿತ್ಯಭಾಮ. ಸತ್ಯಭಾಮ ಅಂತ ಹೇಳಿದ್ರೆ ಸತ್ಯಭಾಮ, ಸತ್ಯ ಮೀಮಾಂಸ, ಮೀಮಾಂಸಾ ರೂಪದ ಪತ್ತಿಯಿಂದ ಸದಾ ಕೂಡಿದು. ಯಾವಲ್ಲ ಮೀಮಾಂಸ ಸ್ತ್ರೀಲಿಂಗ, ಇದು ಪುಲ್ಲಿಂಗ, ಆದ್ರಿಂದಾಗೇನೆ ಸತ್ಯಭಾಮ ರಥಃ. ಇನ್ನು ನಿತ್ಯಭಾಮ ಅಂದ್ರೆ ಅಂಬರಣಿ ದೇವಿ, ಅವರ ರಥನಾದ. ಅರ್ಥ ಆಯ್ತಾ? ಎಲ್ಲ ಸರಿಗೋಯ್ತು. ಎಲ್ಲ ಯಾವ್ದು ಉಳಿಲಿಲ್ಲ, ಅದೆಲ್ಲ ಆಯ್ತು. ಜೈ ಎಲ್ಲ ಇದೆ. ಅವ್ರು ಬರೆದ ಗ್ರಂಥ ಜಯ ಹೆಸರು, ಜಯ ಗ್ರಂಥ. ಜಯನ ಗ್ರಂಥ ಬರೆದವರು ಜೈ ಅಷ್ಟೇ. ಸುಭದ್ರಾ ಪೂರ್ವಜೋ ವಿಷ್ಣು ವಿಷ್ಣುಮುಕ್ತಿ ಪ್ರದಾಯಕ ಜಗದ್ಗುರು ಜಗನ್ನಾಥೋ ವೇಣುನಾಥ ವಿಶಾರದಃ. ಸುಭದ್ರಾ ಪೂರ್ವಜ. ಓಂ ಸುಭದ್ರಾ ಪೂರ್ವಜಾಯ ನಮಃ. ವಿಷ್ಣವೇ ನಮಃ. ವಿಷ್ಣುಮುಕ್ತಿ ನೋಡಿ ನೆನ್ಪಾಡ್ಕೋಬೇಕು. ವಿಷ್ಣುಮುಕ್ತಿ ಪ್ರದಾಯಕ, ವಿಶ್ವಾಷ್ಮಿ ಇವತ್ತು. ವಿಶ್ವಮುಕ್ತಿ ಪ್ರದಾಯಕಾಯ ನಮಃ. ಎಂಥ ಮುಕ್ತಿ! ಒಂದು ಮುಕ್ತಿ ಆ ಮುಕ್ತಿ ಇರಲಿ, ಎಷ್ಟು ಕೋಟಿ ಕೋಟಿ ಜನ ಅವರಿಗೆ ಹೊರಗೆ ಕೊಡ್ಬೇಕು. ಒಬ್ಬ ಮಗ ಇರೋ ಮಗ ಕೊಡೋ ಗ್ಯಾರಂಟಿ ಇರೋದಿಲ್ಲ, ಅಂಥದ್ದು ಕೋಟಿ ಕೊಡ್ತಾರೆ. ತಂದೆ ಇದ್ದವರು ಕೊಡ್ಬೇಕು. ಆಶ್ಚರ್ಯ. ಮೃತಪಿತೃಗಳ ಜೀವತ್ವರು ಕೊಡ್ಬೇಕು. ಎಷ್ಟು ಭಾಗ್ಯ! ವಿಶ್ವಮುಕ್ತಿ ಪ್ರದಾಯಕ. ವಿಷ್ಣು ಸಹಸ್ರನಾಮ ಹೇಳಿದವರು, ಆದ್ದರಿಂದ ಅಷ್ಟು ಅನುಗ್ರಹ. ವಿಶ್ವಮುಕ್ತಿ ಪ್ರದಾಯಕ. ಜಗದ್ಗುರು ಜಗನ್ನಾಥ. ಜಗದ್ಗುರು ಕೃಷ್ಣಂ ಒಂದೇ ಜಗದ್ಗುರು ವಿದ್ಯೆ ಇದೆ. ಆಮೇಲೆ ಜಗನ್ನಾಥ ವೇದವ್ಯಾಸ ತಾನು ಹೇಳ್ತಾರೆ, ಗೀತೆ ಬರ್ತಂತೆ. ಗೀತೆ ಓದಿದ ಮೇಲೆ, ಗೀತೆ ಉಪದೇಶ ಕೇಳಿದ್ಮೇಲೆ ಗುರು ಆಗ್ಲಿಲ್ಲ ಕೃಷ್ಣ. ಜಗದ್ಗುರು ಜಗನ್ನಾಥ, ಜಗತ್ತಿಗೆ ನಾಥನಾದವು. ನಾರಾಯಣಂ ಸ್ವರ ಮೊದಲೇ ಶ್ಲೋಕನೇ ಹೇಳ್ಬಿಟ್ಟಿದ್ದ. ಆಮೇಲೆ ಯಾವುದು ವೇಣುನಾಥ ವಿಶಾರದ, ಅದಂತೂ ಪ್ರಸಿದ್ಧ. ಯಾರು ಹೇಳ್ತಿರೋದೀಗ? ಕೃಷ್ಣಂಗೆ. ಸರಿ, ವೇಣುನಾಥ ವಿಶಾರದ ಲೋಕವಿಖ್ಯಾತ. ಈಗ ರಾಮದೇವರು ಸುಭದ್ರಾ ಪೂರ್ವಜ. ಸುಭದ್ರಾ ಎಲ್ಲಿ ಬರ್ತಾಳೆ ರಾಮದೇವರೊಳಗೆ? ಪೂರ್ವಂ ಸುಭದ್ರಾ. ಹಿಂದೆ ತ್ರಿಜಟಿಯಾಗಿದ್ಲು ರಾಮಾವತಾರ ಕಾಲಕ್ಕೆ. ತ್ರಿಜಟಿಯ ಸುಭದ್ರ ಎಲ್ಲಿದ್ದಾಕೆ? ತ್ರಿಜಟಿಯಾಗಿ ಸೀತಾಕೃಷ್ಣ ಸಮಾಧಾನ ಸೇವೆ ಮಾಡ್ಕೊಂಡಿದ್ದು, ಅದಕ್ಕೆ ಸುಭದ್ರೆಯಾಗಿ ಹುಟ್ಟಿದ್ದಾಳೆ. ಸುಭದ್ರಾ ಪೂರ್ವ. ಸುಭದ್ರೆಗಿಂತ ಮುಂಚೆ ಏನಾಗಿದ್ಲು? ತ್ರಿಜಟಿಯಾಗಿದ್ದು. ಆಕೆ ಅನುಗ್ರಹ ಮಾಡಿದವನು. ನನಗೆ ಒಂದಕ್ಕಂದು ಎಷ್ಟು ಫೈನ್ ಲಿಂಕ್ ಸಿಗ್ತದೆ ಅಂದ್ರೆ ನಿಮಗೆ ಆಶ್ಚರ್ಯ ಆಗ್ತದೆ. ಸುಭದ್ರಾ ಮತ್ತೆ ವಿಷ್ಣು ಸಾಮಾನ್ಯ ಕೊನೆಗೆ ಹೇಳ್ತಾರೆ, ನಾನು ಎಲ್ಲ ದೇವತೆಗಳು ಕೃಷ್ಣ ರಾಮಾನ್ಯನು ಸಾಕ್ಷಾತ್ ವಿಷ್ಣು ಅಂತ ಹೇಳ್ತಾರೆ. ಅದು ಮುಗಿತು. ಆಮೇಲೆ ವಿಷ್ಣು ಅಂದ್ರೆ ಏನು? ಎಲ್ಲ ಸ್ವರಪ್ತ ಸರ್ವಗುಣ ಪೂರ್ಣ ಅಂತ ಅರ್ಥ. ರಾಮದೇವರಲ್ಲಿದ್ದೇ ವಿಶ್ವಮುಕ್ತಿ ಪ್ರದಾಯ. ವಿಶ್ವದಲ್ಲಿ ಬರ್ತಾರೆ, ಇದರೊಳಗೆ ಬರೋದಿಲ್ಲ. ವಿಶ್ವ ಶಬ್ದಕ್ಕೆ ಏನಂತಿದೆ ಗೊತ್ತಾ? ವಿಶ್ವ ಶಬ್ದಕ್ಕೆ ಕ್ರೂರರು, ರಾಕ್ಷಸರು ಅಂತಿದೆ. ವಿರಾಟಾದಿಗಳು ರಾಕ್ಷಸರಾಗಿ ಹುಟ್ಟಿದ್ರು. ತುಂಬೂರು ಗಂಧರ್ವಾತ, ಅವರಿಗೆಲ್ಲ ಶಾಪ ಮುಕ್ತಿ ಪ್ರದಾಯಕ. ಶಾಪ್ತ ಮುಗಿಸ್ಬಿಟ್ಟು ಎಲ್ಲ ವಾಪಸ್ ಹೋಗೋ ಮಾಡಿ. ಗೊತ್ತಾಯ್ತಾ? ವಿಶ್ವಮುಕ್ತಿ ಅಹಲ್ಯ ಎಲ್ಲರೂ ಬರ್ತಾರೆ. ಅವರು ಎಷ್ಟು ಜನಕ್ಕೆ ಮುಕ್ತಿ ಕೊಟ್ಟು ವನವಾಸಕ್ಕೆ ಹೋಗಿ ಎಷ್ಟು ಜನ ಬದುಕಿದ್ರು ಗೊತ್ತಾಯ್ತಾ? ಆದ್ದರಿಂದ ಭೀಷ್ಮಮುಕ್ತಿ ಭೀಷ್ಮವತ್ ವಿದ್ಯಮಾನಸ್ಯ ಜಟಾಯುಷಃ ಮುಕ್ತಿ ಪ್ರದಾಯಕ. ವೃದ್ಧ, ಇವರು ಭಾಳ ಬದುಕರು. ಅವ್ರು ಜಟಾಯು 12 ಮುದುಕ. ಮತ್ತೆ ಆತ ಮುಕ್ತಿ ಕೊಟ್ಟು ತಲೆಮೆ ಮಾಡಿಸ್ಕೊತಾರೆ. ತಾವೇ ಅಂತ್ಯಕ್ಕೆ ದಹನ ಮಾಡ್ತಾರೆ ರಾಮದೇವರು. ವಿಶ್ವಮುಕ್ತಿ ಪ್ರದಾಯಕ. ಭೀಷ್ಮ ಶಬ್ದಕ್ಕೆ ಅರ್ಥ ಇದೆ ವೃದ್ಧರು ಅಂತಿದೆ. ವೃದ್ಧ ಜಟಾಯು. ಆದ್ದರಿಂದ ಮುಕ್ತಿ ಕೊಟ್ಟರೋ ಇಲ್ಲೋ, ಮುಕ್ತಿ ಕೊಡ್ಲಿ ಆಗಲಿ ಅಂತ, ಮುಕ್ತಿ ಕೊಡ್ತೇನೆ ಅಂತ ಕೊಡ್ತಾರೆ. ಮುಕ್ತಿ ನೀವು ಒಳ್ಳೇದಾಗ್ಲಪ್ಪ ಅಂತ ಹರಸಾಗಲ್ಲ. ಮುಕ್ತಿ ಕೊಡ್ತೇನೆ ಆಯ್ತಾ ನನಗೆ. ವಿಶ್ವಮುಕ್ತಿ ಪ್ರದಾಯಕ. ಡಿಕ್ಷನರಿ ತೆಗೆದು ಸಿಗ್ತಾವೆಲ್ಲ ಕೂಡ. ವಿಶ್ವ ಶಬ್ದಕ್ಕೆ ರಾಕ್ಷಸ ಕಟ್ ಇವೆಲ್ಲ ಅರ್ಥ ಇದೆ. ಒಂದೇ ಶಬ್ದ ನಮಗೆ ಗೊತ್ತು, ಕೇಳಿ ಅಷ್ಟೇ. ಗೊತ್ತಾಯ್ತಾ? ಜಗದ್ಗುರು ಜಗದ್ಗುರು ರಾಮದೇವರು ಜಗದ್ಗುರು. ಯಾಕೆ? ಆಯ್ತಾ? ಜಗದ್ಗುರು ತಮೋಪಿ ಅಭಿಷಕ್ಷ್ಯ ಶಕ್ತಿ. ಹೇಗೆ ಬದುಕಬೇಕು ತೋರಿಸ್ಕೊಟ್ರ. ಕೃಷ್ಣನಾಗ ಉಪದೇಶ ಮಾಡಿ ತೋರಿಸ್ಕೊಟ್ರು, ರಾಮನ ನಡೆದು ತೋರಿಸ್ಕೊಟ್ರು. ಗುರುಗಳು ಅಂದ್ರೆ ಮಾಡಿ ತೋರಿಸಿದ್ರು ಗುರು, ಹೇಳಿದ್ರು ಗುರು. ಜಗದ್ಗುರು ಜಗನ್ನಾಥ, ಜಗತ್ತಿಗೆ ನಾಥ. ರಾಮರೂಪದಿಂದ ಜಗತ್ತಿಗೆ ನಾಥ. ರಾಮ ಆಗಿನ ಕಾಲಕ್ಕೆ ವಿಶ್ವಕ್ಕೆ ನಾಥ. ಪ್ರತಿನಿತ್ಯ ಬ್ರಹ್ಮಾದಿ ದೇವತೆಗಳು ಬಂದು ನಮಸ್ಕಾರ ಮಾಡಿ ಹೋಗ್ತಿದ್ರು ರಾಮದೇವರು ಇಲ್ಲಿ ಬಂದು ಮೂಲ ರೂಪದಿಂದ ಪ್ರತಿನಿತ್ಯ. ಅಷ್ಟರ ಮಟ್ಟಿಗೆ ಜಗನ್ನಾಥ.
ಮುಂದೆ ವೇಣುನಾದ ವಿಶಾರದ ಈ ಬಂದ ರಾಮದೇವರಲ್ಲಿ ವೇಣುನಾಡಿದ್ದಾರೆ ಮತ್ತು ರಾಮದೇವರು ಕೊಲೆ ಕೊಟ್ಟಿದ್ದ ಚಿತ್ರ ಬರೀತೀರಾ ನೀವು ಅಂತ ಕೇಳಿದರೆ ಅಲ್ಲ. ಏನ್ ಹೇಳ್ಬೇಕು ಅದಕ್ಕೆ? ವೇಣು ಅಂತ ಹೇಳಿದ್ರೆ ಬಿದಿರು, ಬಿದಿರಿನಿಂದ ಮಾಡಿದ ಧನುಸ್ಸು, ಅದನ್ನ ಝೇಂಕಾರ ಮಾಡಿದರೆ ವಿಶಾರದ. ರಾವಣ ಅದ್ ಕೇಳಿ ಅವ್ರು ತಡ್ಕೊಂಡಂತ ಕತೆ ಮುಗಿತಂತ ಭಾಗವತದಲ್ಲಿ ಬರೆಯುತ್ತೆ. ಧನು ವಿಸ್ಫೂರ್ಜಿತೈ ನಷ್ಟ, ಅದರಿಂದ ಸತ್ತೋಗಿದ್ದಾಗಲೇ ಅಂತ ಹೇಳ್ತಾರೆ. ವೇಣು ಅಂತ ವೇಣುವಿನಿಂದ ಮಾಡಿದಂತಹ ಬಂಗಾರದ ಬಿಲ್ಲರ ಕಟ್ಟಾಕಿರ್ತಾರೆ ಅಷ್ಟೇ, ಬಂಗಾರದಿಂದ ಮಾಡಿರೋದಿಲ್ಲ. ಅದನ್ನ ಬಂಗಾರ ರಥ ಅಂತ ಹೇಳ್ತೀವಲ್ಲ ಹಾಗೆ, ಒಳಗಿರೋದು ಬಿದಿರು. ಅದನ್ನ ನಾದ ಅಂದ್ರೆ ಧನುಸ್ಸಿನ ನಾದ. ಈ ಎಳೆದ್ರೆ ಏನಾಗ್ತಿತ್ತು? ಗಾಂಡೀವ ಘೋಷ ಅಂತ ಹೇಳ್ತಾರಲ್ಲ, ಘೋಷಕ್ಕೆ ಸತ್ ಬೀಳ್ತಿದ್ರು ಜನ. ಅದಕ್ಕೆ ವೇಣುನಾದ ವಿಶಾರದ. ಅದು ನವೇ ಯಾವ್ದು ಬರ್ಬೇಕು ನಾವೀಗ? ವೇದವ್ಯಾಸರಿ. ಅದು ಅಷ್ಟೇ ಸುಲಭ. ಸುಭದ್ರಾ ಪೂರ್ವಜ. ಸುಭದ್ರ, ಭದ್ರ ಅಂದ್ರೆ ಕಲ್ಯಾಣ, ಮುಕ್ತಿ ಅಂತ ಅರ್ಥ. ಮುಕ್ತಿ ಬದಲಾದ ಎಲ್ಲ ಪುರುಷಾರ್ಥವನ್ನು ಕೂಡ ಗ್ರಂಥ ಬರೆದಿದ್ದಾರೆ. ಧರ್ಮ, ಅರ್ಥ, ಕಾಮ ಎಲ್ಲ ಸಿಗುತ್ತೆ ಅದು ಓದ್ಬಿಟ್ರೆ ಆಯ್ತಾ. ಆಚಾರ್ಯ ಬರೀತಾರೆ ಧರ್ಮಾದಿ ಮೋಕ್ಷ ಅಂತ ಪುಮರ್ಥ ಹೇತು. ಮಹಾಭಾರತ ಕೇಳಿದ್ರೆ ಮುಕ್ತಿ ಗ್ಯಾರಂಟಿ ಸರಿಯಾಗಿ. ಆದ್ರಿಂದ ಸುಭದ್ರಾ ಪೂರ್ವಜ, ಸುಭದ್ರೆಯ ಮೊದಲಾದ. ಸುಭದ್ರ ಅಂದ್ರೆ ಮುಕ್ತಿ ಅಂತ, ಭದ್ರ ಅಂದ್ರೆ ಒಳ್ಳೆಯದು, ಬೆಸ್ಟ್. ಭದ್ರ ಮಸ್ತು ಅಂತ ಹೇಳ್ತಾರಲ್ಲ ಹಾಗೆ. ಸುಭದ್ರ ಭಾರಿ ಒಳ್ಳೆಯದು ಅಂದ್ರೆ ಮುಕ್ತಿ, ಶ್ರೇಯಸ್ಸು. ಅದೇ ಮೊದಲಾದ ಎಲ್ಲ ಪುರುಷಾರ್ಥ ಪಡ್ತಾರೆ. ವಿಷ್ಣು, ಸಾಕ್ಷಾತ್ ವಿಷ್ಣು. ಕೃಷ್ಣ ದ್ವೈಪಾಯ ನಮ್ಮ ಸಂವಿದ್ಯೆ ನಾರಾಯಣಂ ಪ್ರಭು. ಆಮೇಲೆ ಭೀಷ್ಮ ಮುಕ್ತಿ ಪ್ರದಾಯಕ, ಭೀಷ್ಮರ ಮುಕ್ತಿ ಕೊಟ್ರು. ಯಾರಿಗೆ? ಭೀಷ್ಮರಿಗೆ. ಎಷ್ಟು ಉಪದೇಶ ಮಾಡ್ತಾರೆ, ಎಷ್ಟು ಅನುಗ್ರಹ ಮಾಡ್ತಾರ, ಆದ್ರಿಂದ ಯಾವ ಸಮಸ್ಯೆನೂ ಇಲ್ಲ. ಜಗದ್ಗುರು, ಜಗತ್ತಿಗೆ ಅವರೇ ಗುರು. ವ್ಯಾಸೋಚ್ಚಿಷ್ಟಂ ಜಗತ್ಸರ್ವ. ಜಗನ್ನಾಥ, ಸಾಕ್ಷಾತ್ ವೇದವ್ಯಾಸ. ಎಲ್ಲರೂ ಫುಲ್ಲಿ ಕಂಟ್ರೋಲ್ ಮಾಡ್ತಾರೆ. ದುರ್ಯೋಧನ ನಿಂತಿದ್ದಾರೆ, ಪಾಂಡವರು ಬರ್ತಾರೆ, ತಗೊಲ್ಲ ಅಂತಾನೆ, ಗಲಾಟೆ ಕೈ ಹಿಡ್ಕೊಂಡು ಒಳಗೋಗ್ಬಿಡ್ತಾರೆ. ಎಲ್ಲ ಬಾಯ ಕೂಡ ತೆಗೆದಾರೆ, ಮುಗಿದ ಕತೆ. ಎಲ್ಲರಿಗೂ ಸ್ವಾಮಿ. ಯಾರಿಗೆ? ಅಸುರರಿಗೂ ಸ್ವಾಮಿ. ದುರ್ಯೋಧನ ಒಮ್ಮೆ ಮಾಡ್ತಾನೆ. ಹಾಗೆ ಗೂಂಡಗಳು ಒಪ್ಪಬೇಕಲ್ಲ ಸುಪ್ರೀಂ ಕೋರ್ಟ್ ಆರ್ಡರ್ನ. ಗೂಂಡಗಳು ಒಪ್ಪಬಾರದು. ಸುಪ್ರೀಂ ಕೋರ್ಟ್ ಬರೀ ಅಫಿಷಿಯಲ್ಸ್ ಮಾತ್ರ ಒಪ್ಪಬೇಕಿಲ್ಲ, ಎಲ್ಲರಿಗೂ ಬೈಂಡಿಂಗ್ ಆತ. ಜಗದ್ಗುರು ಜಗನ್ನಾಥ ಇದ್ದ. ಆಯ್ತಾ. ಮುಂದೇನು? ವೇಣುನಾದ ವಿಶಾಲ. ವೇಣು ಎಲ್ಲಿ ಬಂತು ಅಂತ ಕೇಳಿದ್ರೆ, ವೇಣುನಾದದಷ್ಟು ಅವ್ರ ಗ್ರಂಥಗಳು ಹೇಗಿರುತ್ತೆ ಅಂದ್ರೆ, ಹೊಳಲು ಕೇಳಿದಾಗ ಕೇಳುತ್ತೆ, ಆನಂದವಾಗಿರುತ್ತೆ. ಗೊತ್ತಾಯ್ತಾ? ವೇಣುವಾದನ ವೀಣಾವಾದನ. ವೇಣು ಎಂಬುದು ವಾದ್ಯಗಳ ಉಪಲಕ್ಷಕ. ಎಲ್ಲಾ ವಾದ್ಯಗಳನ್ನ ಕೇಳಿ ಏನೇನು ಆನಂದ ಆಗಬೇಕು ಅವ್ರ ಗ್ರಂಥ ಓದಿಬಿಟ್ರೆ ನಾದ, ನಾದದಿಂದಾನೇ ಸುಳ್ಬೇಕು. ನಾದ ಓಂಕಾರದ ಒಂದು ಭಾಗ, ಅಷ್ಟಿಂದಾನೇ ಅನುಗ್ರಹ ಮಾಡ್ತೀರಿ. ಜಗದ್ಗುರು ಜಗನ್ನಾಥೋ ವೇಣುನಾದ ವಿಶಾರದ. ಮತ್ತು ಮುಗಿತು. ಅದು ಎಲ್ಲ ಪಾದ ಐತಿ, ಅದಲ್ಲ. ವೃಷಭಾಸುರ ವಿಧ್ವಂಸಿ, ಬಾಣಾಸುರ ಕಲಾಂತಕ, ಯುಧಿಷ್ಠಿರ ಪ್ರತಿಷ್ಠಾತ, ಬರ್ಹಿ ಬರ್ಹಾವತಂಸಕ. ಅದನ್ನು ಮುಗಿಸ್ಬೇಡ. ನಾಳೆ ಪಾಠ ಇರೋದಲ್ಲ, ನಾಡಿದ್ದು ಮುಗಿದೋಗ್ಬೇಡ. ವೃಷಭಾಸುರ ವಿಧ್ವಂಸಿ, ವೃಷಭಾಸುರನ ಧ್ವಂಸ ಮಾಡಿದವರು. ರಾಮದೇವರಿಗೆ ಗೊತ್ತದು, ಕೃಷ್ಣ ಮಾಡಿದ್ ಗೊತ್ತೇ ಇದೆ. ಆಮೇಲೆ ಬಾಣಾಸುರ ಕರಾಂತಕ, ಬಾಣಾಸುರ ಕೈಗಳನ್ನ ಕತ್ತರಿಸಿ, ಅವನು 1000 ಕೈ ಇತ್ತು, 2 ಕೈ ಬಿಡಿಸಿ 4 ಅಷ್ಟನ್ನು ಕತ್ತರಿಸ್ಬಿಟ್ಟ. ಆಮೇಲೆ ಯುಧಿಷ್ಠಿರ ಪ್ರತಿಷ್ಠಾತ, ಯುಧಿಷ್ಠಿರನಿಗೆ ಚಕ್ರವರ್ತಿ ಪದವಿ ಕೊಡ್ತಾರೆ. ಬರ್ಹಿ ಬರ್ಹಾವತಂಸಕ, ನವಿಲುಗರಿ ಇಟ್ಕೊಂಡಿದ್ದ ತಲೆ ಮೇಲೆ. ನಮ್ಗೇನು ಅನ್ಸುತ್ತೆ, ನವಿಲುಗರಿ ಇಟ್ಕೊಂಡಿದ್ದಲ್ಲಿ ಏನೋ ಇಟ್ಕೊಂಡಿರ್ತಾನೆ, ಯಾಕೆ ಹೇಳೋದಿಲ್ಲ? ನವಿಲುಗರಿನೇ ಯಾಕೆ ಹೇಳೋದು? ಟೋಪಿ ಇಟ್ಕೊಂಡ್ರೆ ಹೇಳ್ಬೋದಾಗಿದ್ರೆ ಯಾಕೆ ಹೇಳ್ಬಾರದು? ಅದೇ ಎಷ್ಟು ಅರ್ಥ ಬರುತ್ತೆ. ಒಂದು ಕೃಷ್ಣ ರೂಪಕ್ಕೆ ಹೊಸ ಹೊಸ ಅರ್ಥ ಹೇಳ್ಬೇಕು. ಬರ್ಹಿ ಬರ್ಹಾವತಂಸಕ, ಬರ್ಹಿ ಬರ್ರ ಅಂದ್ರೆ ಒಂದು ನವಿಲು, ಅದರ ಒಂದು ಗರಿ ಅದು ಇಟ್ಕೊಂಡ್ಬಿಟ್ರೆ ಫಳ ಹೊಡಿತಾ ಇದೆ. ಕೃಷ್ಣ ಇಟ್ಕೊಂಡಿದ್ದಕ್ಕೆ ಅರ್ಥ ಆಯ್ತಾ? ಈಗ ಬಂಗಾರ ಕವಚ ಇಟ್ಕೊಂಡ್ರೆ ಡೌಟ್ ಬರ್ಬೋದು, ಇದರಿಂದ ಅದು ಅವರಿಗೆ ಅಂತೇಳಿ. ಬರ್ಹಿ ಬರ್ಹ. ಇವತ್ತು ಕೃಷ್ಣನಿಗೆ ಕಿರೀಟ ಇಟ್ಟಕ್ಕೆ ತಿಂದಿಟ್ರೆ ಫಸ್ಟ್ ಕ್ಲಾಸ್ ಕಾಣಿಸುತ್ತೆ. ಜಾತಕ್ಕೆ ಅಂದ್ರೆ ಕೃಷ್ಣ ತಾನು ಮುಟ್ಟಿದ್ರೆ ಅಷ್ಟು ಶೋಭೆ ಕೊಡ್ತಾನೆ ಪರಮಾತ್ಮ. ಇವರ ಶಕ್ತಿ ಇದು ಅಂತ ಗೊತ್ತಾಯ್ತು. ಆಚಾರ್ಯ ಕೂತಿದ್ದಾರೆ, ಒಂದು ಅಲಂಕಾರ ಇಲ್ಲ, ಏನೇನೇನೇ ಕೂತಿಲ್ಲ. ಅವ್ರು ಕೂತ್ರೆ ಇಡೀ ಜಗತ್ತಿಗೆ ಬೆಳಕು, ಆ ಜಗತ್ತಿಗೆ ಆಭರಣ. ಆದ್ರಿಂದ ಅದು ಅಂದ್ರೆ ಯಾವ ಸಹಜ ಶೋಭೆ ಇರೋರು ಅಂತ. ಮೇಕಪ್ ಮಾಡ್ಕೊಂಡು ಬಂದಿದ್ದಲ್ಲ, ಅದೇನಾದ್ರು ಸಹಜ ಶೋಭೆ. ಸರಿ ಹೋಯ್ತು. ಆಮೇಲೆ ಆ ದೃಷ್ಟಿಯಲ್ಲಿ ಬರ್ಹಿ ಬರ್ಗ ಅದು ಸರಿ ಹೋಯ್ತು. ಈಗ 4 ಇದೆ. ವೃಷಭಾಸುರ ವಿಧ್ವಂಸಿನೇ ನಮಃ, ಕೃಷ್ಣ ಮೇಲೆ ಬಾಣಾಸುರ ಕಲಾಂತಕಾಯ ನಮಃ, ಯುಧಿಷ್ಠಿರ ಪ್ರತಿಷ್ಠಾತ್ರೇ ನಮಃ, ಬರ್ಹಿ ಬರ ಅವತಂಸಕ ಅಂದ್ರೆ ಶೋಭೆ ಕೊಡುವವರು ಅಂತ ಅರ್ಥ. ಅವತಂಸ ಗೊತ್ತಾಯ್ತಾ? ಕುಲಾವತಂಸ, ಕುಲಕ್ಕೆ ಭೂಷಣ ಅಂತ. ಈಗ ನೋಡಿ, ವೃಷಭಾಸುರ ವಿಧ್ವಂಸ. ರಾಮದೇವರು ವೃಷಭಾಸುರ ಯಾರು ಕೊಂದಿದ್ದಾರೆ? ರಾಮದೇವರು ಕೊಂದಿದ್ದ ವೃಷಭಾಸುರನ್ನ. ವೃಷಭಾಸುರ ವಿಧ್ವಂಸಿ. ಸುಮ್ಮನೆ ತಲೆ ಕಡೆಗೂ ಅರ್ಥ ಕಾಣಿಸಲ್ಲ, ಬಹಳ ಸುಲಭ. ವೃಷೇ ಭಾತೀತಿ ವೃಷಭ, ನಂದಿವಾಹನ, ರುದ್ರದೇವರು ಅಂತ ಅರ್ಥ.
ಅವ್ರಿಗೆ ಹೊಸರಾವೇಶ ಬಂದಿತ್ತಲ್ಲ ಅದು ಪರಿಹಾರ ಮಾಡ್ರು. ರಾಮದೇವ್ರ ಪರಿಹಾರ ಯುದ್ಧಕ್ಕೆ ನಿಂತ್ಕೊಂಡ್ಬಿಟ್ರ, ಪರಿಹಾರ ಮಾಡಿ ವೃಷಭಾಸುರ ಒಳಗೆ ಬಂದ ದೈತ್ಯಾವೇಶ ಪರಿಹಾರ ಮಾಡಿ. ಯಾರಿಗೆ? ವೃಷಭ ವಾಹನರಾದ ರುದ್ರದೇವರಿಗೆ ಬಂದಂತ ಇದನ್ನು ಪರಿಹಾರ ಮಾಡಿದ್ರಿಂದ ವೃಷಭಾಸುರ ವಿಧ್ವಂಸಿ. ಬಾಣಾಸುರ ಕರಾಂತಕ. ಬಾಣಾಸುರ ಎಲ್ಲಿ ಬಂದ ಅಂದ್ರೆ ಬಾಣೇನ ಅಸುರ ಕರಾಣಾಂ ಅಂತಕ. 5 ಬಾಣ ತಗೋತಾರೆ. ಒಂದು ಬಾಣಕ್ಕೆ ಕುಂಭಕರ್ಣನ ತಲೆ, 12 ಬಾಣಕ್ಕೆ 2 ಕೈ, 12 ಬಾಣಕ್ಕೆ ಇದು. ಬಾಣಾಸುರ ಕರಾಂತಕ, ಕೈಗಳನ್ನು ಕೂಡ ಕತ್ತಿಸ್ಬಿಟ್ಟು. ಅರ್ಥ ಆಯ್ತಾ? ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಬಾಣಾಸುರ ಕರ ಅಂತಕ, ಅಂತಕ ನಾಶ ಮಾಡಿದವನು. ಬಾಣಾಸುರ ಅಂತಶ್ಚ ಸೌಕಶ್ಚ, ಬಾಣಾಸುರನ ಕೊಂದಂತಕಃ ವಿಷ್ಣು ಏಕೋನೇಕ ಸವಕಕ್ಕೆ. ಯುಧಿಷ್ಠಿರ ಪ್ರತಿಷ್ಠಾತ, ಧರ್ಮರಾಜನ ಪ್ರತಿಷ್ಠಾಪನೆ ಮಾಡಿದರು ರಾಮದೇವರು. ಯುಧಿಷ್ಠಿರ ಅಂದ್ರೆ ಯುಧಿಷ್ಠಿರ ಯುದ್ಧ ಮಾಡ್ಲಿಕ್ಕೋಸ್ಕರ ಅಣ್ಣನ್ನು ಬಿಟ್ಟು ಬಂದ ವಿಭೀಷಣ, ಅವನು ಪ್ರತಿಷ್ಠಾತ. ಇವತ್ತು ಕೂಡ ರಾಜ್ಯ ರಾಕ್ಷಸ ರಾಜ್ಯ ಅಧಿಪತಿ ಅವರು ಯುಧಿಷ್ಠಿರ ಪ್ರತಿಷ್ಠಾತ. ಬರ್ಹಿಬರ ಆಪತಂಸಕ. ಬರ್ಹಿಬರ ಅಂದ್ರೆ ಏನು? ಸಾಮಾನ್ಯವಾಗಿರುತ್ತೆ. ಬರ್ಹಿಬರ ಶಬ್ದಕ್ಕೆ ಬಹಳ ವಿಶೇಷಾಂಶ ಅರ್ಥಗಳಿವೆ. ಬರ್ಹಿಬರ ಅಂದ್ರೆ ಬರ್ಹಿ ವಾಹನ. ಬರ್ಹಿ ವಾಹನ ಅಂದ್ರೆ ಷಣ್ಮುಖ. ಆತನಿಗೆ ಸುಖ ಕೊಟ್ಟವು. ಷಣ್ಮುಖನ ಅವತಾರವಾಗಿ ಯಾರಿದ್ದಾರೆ? ಭರತ ಇದ್ದಾರೆ. ಗೊತ್ತಾಯ್ತಾ? ಭರತ ಕಾಮಾವತಾರ, ಷಣ್ಮುಖನ ಅವತಾರ. ಆತನಿಗೆ ವಿಶೇಷ ಆನಂದ ಕೊಟ್ಟವು. ಭರತನಿಗೆ ಎಂತ ಕೀರ್ತಿ ಬಂತು. ಭರತನಿಗೆ ವಿಶಿಷ್ಟ, ಭರತನ ಭಕ್ತಿ ಭರಿತ ಅಂತ ಹೇಳ್ತಾರೆ. ಯಾರ ತಮ್ಮ ಕೊಟ್ಟದನ್ನು ಬಿಟ್ಟರು, ಸೀಟ್ ಕೊಟ್ಟರೆ ಬಿಡೋದಿಲ್ಲ, ಕೊಟ್ಟರೆ ಅನ್ಬೇಕು, ವಾಪಸ್ ಕೊಟ್ಟರೆ ಅನ್ಬೇಕು ಮಾಡ್ಕೊಡ್ತಾರೆ. ಅಂತ ಹೊತ್ತಿನಲ್ಲಿ ಇಡೀ ರಾಜ್ಯ ಕೊಡಕ್ ಬಂದಾರೆ. ಎಂಥ ತ್ಯಾಗ, ಯೋಚನೆ ಮಾಡಕ್ ಬರುತ್ತ. ಅಣ್ಣ ತಮ್ಮಂದ್ರು ಮೊದಲೇ ಕೆಲಸ ಮಾಡೋದಿಲ್ಲ. ನಂದು ಅನ್ನೋ ಕಾನ್ಸೆಪ್ಟ್ ಇರ್ಬೇಕಾದ್ರೆ, ನಿಂದು ಅಂತ ಒಪ್ಪಿಸ್ಬೇಕಾದ್ರೆ ಎಷ್ಟು ಭಕ್ತಿ ಇರ್ಬೇಕಾದ್ರೆ. ಆದ್ರಿಂದ ಸರಿ ಹೋಯ್ತು. ನೆಕ್ಸ್ಟ್ ಯಾರಿಗೆ? ವೇದವ್ಯಾಸ. ವೃಷಭಾಸುರ ವಿಧ್ವಂಸಿ. ವೃಷಭಾಸುರ ವಿಧ್ವಂಸಿ ಅಂತ ಹೇಳಿದಾಗ ವೃಷಭ ಅಂದ್ರೆ ಪಾಶುಪತ ಶಾಸ್ತ್ರ. ಅವಸರ ಮೋಹನಕ್ಕೋಸ್ಕರ ಪಾಶುಪತಾಸ್ತ್ರ ಬರೆದ್ರಲ್ಲ, ಅದನ್ನ ವಿಧ್ವಂಸಿ ಖಂಡನೆ ಮಾಡ್ತಾರೆ. ಪಚ್ಚರ ಸಾಮಂಜಸ್ಯ ಎಲ್ಲಿ ಬ್ರಹ್ಮಸ್ವರ ಖಂಡನೆ ಮಾಡ್ತಾರೆ. ವೃಷಭಾಸುರ ವಿಧ್ವಂಸಿ. ಬಾಣಾಸುರ ಕರಾಂತ. ಯಾವ್ದಕ್ಕೆ? ಅದೇ ಹೇಳಿದ್ವಿ, ಒಂದರ್ಥ ಹೇಳ್ತಿರೋದಷ್ಟೇ. ಒಂದೊಂದು ಅಷ್ಟು ಅರ್ಥಗಳು ಬರೋದು. ಅದು ಜೋಡಿಸ್ಕೋಬೇಕು. ಓದ್ಬಿಟ್ಟು ಅಂದ್ರೆ ಅದು ಇನ್ನು ಜಾಲ ವಿಸಾಕ. ಅಂದ್ರೆ ಬೇರೆದು ಬರಲಾರದು ಅಂಬದು ಬಂತು ಅಂದಾಗ ಅಂತ ಎಷ್ಟು ಕೇಸ್ ಇದೆ ಅದೆಲ್ಲ ತಗೊಳ್ಬೇಕು. ಇನ್ನು ವೃಷಭಾಸುರ ವೃಷಭಾಸುರ ತಿರೋರ್ನೆಲ್ಲ ನಾಶ ಮಾಡ್ತಾರೆ. ಇನ್ನೊಂದು ಅರ್ಥ ಬಾಣಾಸುರ ಕರಾಂತಕ. ಬಾಣಾಸುರ ಯಾರು? ಬಾಣ ಅಂತ ಹೇಳಿದ್ರೆ ವಾಗ್ಬಾಣಗಳಿಂದ ಹೊಸರ ಏನ್ ಮಾಡಿದಾರಲ್ಲ, ದುಶ್ಯಾಸ್ತ್ರಗಳನ್ನು ನಾಶ ಮಾಡ್ತಾರೆ. ವಾಂಗ್ಮಯೈ ಶರೈಹಿ, ಆಚಾರ್ಯ ಮಾತದು ಅವರೇ ಬರೆದಾರೆ ಅರ್ಥ ಅದಕ್ಕೆ. ಅಲ್ಲಿ ಬಾಣ ಬಿಟ್ರು, ಇಲ್ಲಿ ವಾಗ್ಬಾಣ ಬಿಟ್ರು ಅಂತ ಹೇಳಿದ್ರು. ಆಕ್ಚುಲಿ ವಾಗ್ಬಾಣ ಇದಕ್ಕಿಂತ ತೀಕ್ಷ್ಣ ಇದೆ. ಮೈ ಹೊಡಿತಾರೆ ಅಂತ ಅನ್ಸೋದಿಲ್ಲ, ಮನಸ್ಸು ನೋಯಿಸ್ತಾರೆ, ಹೋಗೋದಿಲ್ಲ. ಒಂಥರ ಮನುಷ್ಯ ಕುಗ್ಗಿ ಹೋಗ್ಬಿಡ್ತಾರೆ. ಆದ್ರೆ ಅದು ದೇಹಕ್ಕೆ ಎಷ್ಟು ಅಲಂಕಾರ ಮಾಡಿ ಎಷ್ಟು ಒಳ್ಳೇದು ಮಾಡಿದ್ರು ಕೂಡ ಅದಕ್ಕೊಂದು ಮಿತಿ ಇದೆ. ಮನಸ್ಸೇ ನೋಯಿಸ್ಬಿಡ್ತಾರಲ್ಲ, ಮನಸ್ಸು ಸಂತೋಷ ಉಂಟು ಮಾಡ್ತಾರೆ. ಅದು ಇನ್ನೇನು ಅವಮಾನ ಖುಷಿ ಆಯ್ತು ಅಂತ. ಅದಕ್ಕೆ ಮನಸ್ಸೇ ನೋಯಿಸ್ಬಾರ್ದು. ಆ ಥರ ಯೋಚನೆ ಮಾಡ್ಬೇಕು. ಸರಿ, ಭಾಳ ಚೆನ್ನಾಗಿ ಒಂದೇ ಪೆಟ್ಟು ಹಾಕ್ಬಿಡೋದು ಏನಲ್ಲ. ಒಂದು ಕೆಟ್ಟ ಮಾತಾಡಿಬಿಟ್ರೆ ನಿನ್ ಮುಖಕ್ಕೆ ಇಷ್ಟು ಸಾಕು ಅಂತ ಹೇಳ್ಬಿಟ್ರೆ ಮುಗಿದೋಯ್ತು ಕತೆ. ಎಲ್ಲ ಮಾಡಿದ್ದೆಲ್ಲ ತೊಳ್ಕೊಂಡೋಗಿ ಮಾಡಬಾರ್ದು. ಬರಿಗೆ ಬರ ಯುಧಿಷ್ಠಿರ ಪ್ರತಿಷ್ಠಾತ. ಯುಧಿಷ್ಠಿರ ಪ್ರತಿಷ್ಠಾಪನೆ ಯಾವ ಮಾಡಿದ್ರು? ವೇದವ್ಯಾಸದೇವರು. ಮಹಾಭಾರತ ಓದ್ಬೇಕು, ನಿರ್ಣಯ ಓದ್ಬೇಕು. ಅಭಿಷೇಕ ಮಾಡಿದಾಗ ಕೃಷ್ಣ ಮತ್ತು ವೇದ ಇಬ್ಬರು ಅಭಿಷೇಕ ಮಾಡ್ತಾರೆ ಧರ್ಮರಾಜ. ಗೊತ್ತಾಯ್ತಾ? ಯಥೈವ ಕೃಷ್ಣ ಸಕಲಾತಿ ರಾಜ್ಯೇ ಯುವ ರಾಜ್ಯೇ ಚ ಭೀಮಂ. ಇಬ್ಬರು ಪಟ್ಟಾಭಿಷೇಕ ಮಾಡ್ತಾರೆ. ಮೊದಲು ಅಷ್ಟೇ, ಯುದ್ಧ ಮುಗಿದಲ್ಲೂ ಅಷ್ಟೇ. ಇಬ್ಬರು ಒಟ್ಟಿಗೆ ಮಾಡ್ತಾರೆ. 2 ರೂಪಗಳಿಂದ ಮಾಡ್ತಾರೆ. ಯಾಭ್ಯಾಂ ಶುಶ್ರೂಷ ರಾಶಿ. ಆದ್ದರಿಂದ ಅದು ಸರಿ ಹೋಯ್ತು. ಇನ್ನು ಬರಿಗೆ ಬರ ಅವತಂಸಕ. ಬರಿಗೆ ಬರ ಅವತಂಸಕ ಹೇಳಿದ್ರೆ ಈ ಒಂದು ಇದ್ರ ಮತ ಯಾವುದೋ ಸ್ಕಾಂದ ಮತವನ್ನ ನೀವು ತೆಗೆದುಹಾಕಿದ್ರಿ, ಖಂಡನೆ ಮಾಡಿದ್ರಿ. ಆದ್ದರಿಂದಾಗಿನೇ ಅದು ಸರಿ ಹೋಯ್ತು. ಯಾವ ಸಮಸ್ಯೆನೂ ಬರೋದು. ಮುಂದೆ ಅದು ಸಾಕು, 4 ಆಯ್ತಲ್ಲ, ಸಾಕು. ನಾಳೆ ದಿವಸ 4ಕ್ಕೆ ಹೋಗ್ತಾರೆ. ಇನ್ನು 4 ಇದೆ ಅಷ್ಟೇ. ನಾಳೆ ಅಂದ್ರೆ ನಾಡಿದ್ದು ದಶಮಿ. ಗೊತ್ತಾಯ್ತಾ? ಏನಾಯ್ತಾ? ನಾಮಾವಳಿ ಮುಗಿದೋಗ್ಬಿಡತ್ತೆ. ಮುಂದಿನ ಫಲಶ್ರುತಿ ಬರುತ್ತೆ. ಫಲಶ್ರುತಿ ಅದು ಬೇಗ ಬಂದು